ಎಲ್ಲರಿಗೆ ನಮಸ್ಕಾರ. ನೋಡ್ರಿ, ಇವತ್ತಿನ ತರಗತಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ್ದು. ನಾವು ಈಗಾಗಲೇ ಪ್ರಚಲಿತ ಘಟನೆಗಳನ್ನು 2026 ಜನವರಿ 1ರಿಂದ ಚರ್ಚೆ ಮಾಡಕತ್ತಿದ್ದೀವಿ. ಅಂದರೆ ಇಂದಿನ ಪ್ರಚಲಿತ ಘಟನೆಗಳಲ್ಲಿ 2026 ಅಂದರೆ 2026 ಮಾರ್ಚ್ 5ರಿಂದ ಚರ್ಚೆ ಮಾಡೋಣ ಅಂತ. ಯಾಕಂದರೆ ಈಗಾಗಲೇ ನಾವು 2026 ಜನವರಿ 1ರಿಂದ ಮಾರ್ಚ್ ತನಕ ಚರ್ಚೆ ಮಾಡಕತ್ತಿದ್ದೀವಿ. ಪ್ರಮುಖ ಪ್ರಶಸ್ತಿಗಳಾಗಲಿ, ಪ್ರಮುಖ ಪ್ರಚಲಿತ ಘಟನೆಗಳು ಮತ್ತು ಹಿಂದಿನ ತರಗತಿಯಲ್ಲಿ ಕೂಡ ಆ ಒಂದು ಪ್ರಶಸ್ತಿಗಳ ಬಗ್ಗೆನೇ ಭಾಳ ಇನ್ಫಾರ್ಮೇಷನ್ ಐತೆ. ಅಂದರೆ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಒಂದು ಕಂಟೆಂಟ್ ಹಾಕಿದ್ದೀವಿ, ಕರೆಕ್ಟಾಗಿ ಗಮನಿಸ್ರಿ. ಮತ್ತು ಒಂದು ಬಹಳ ಇಂಪಾರ್ಟೆಂಟ್ ಏನಂತ ಕೊಟ್ಟರೆ, ರಾಮ್ಸರ್ ತಾಣ ಅಂದರೆ ಭಾರತದ ರಾಮ್ಸರ್ ತಾಣಗಳ ಸಂಖ್ಯೆ 99ಕ್ಕೆ ಏರಿಕೆ ಆಗ್ಯದ. ಅದು ಗಮನಿಸ್ಬೇಕಿಲ್ಲಿ. ನಮಗಿಲ್ಲಿ ಮುಖ್ಯವಾಗಿ ಭಾರತದ ರಾಮ್ಸರ್ ತಾಣಗಳು, ರಾಮ್ಸರ್ ಎಂಬುದು ಅದೊಂದು ಪ್ಲೇಸ್, ಅದು ಇರಾನ್ ದೇಶದಾಗ ಐತಿ. ಅದು ನಿಮ್ಗೆ ಈಗಾಗಲೇ ಗೊತ್ತೈತೆ, ಅದು 1971 ಅಗ್ರಿಮೆಂಟ್ ಆಗ್ಯದ. ಬಟ್ ನಮಗಿಲ್ಲಿ ಮುಖ್ಯವಾಗಿ ಭಾರತದ ರಾಮ್ಸರ್ ತಾಣಗಳು ಒಟ್ಟು ಸಂಖ್ಯೆ 99 ಅದು. 99 ಭಾಳ ಇಂಪಾರ್ಟೆಂಟ್, ಗಮನಿಸ್ರಿ. ಮತ್ತೆ ನಮಗಿಲ್ಲಿ ಗಮನಿಸಬೇಕಾದದ್ದೇನೆಂದರೆ 2026 ಏಪ್ರಿಲ್ 22ರಂದು ನೋಡಿ, 2026 ಏಪ್ರಿಲ್ 22ರಂದು ಉತ್ತರ ಪ್ರದೇಶ ರಾಜ್ಯದ ಶೇಖಾಜಿಲ್ ನೋಡಿ, ಶೇಖಾಜಿಲ್ ಪಕ್ಷಿಧಾಮವನ್ನು, ಇದು ನಮ್ಗೆ ಬಹುಮುಖ್ಯವಾಗಿ ಗಮನಿಸಬೇಕು. ಶೇಖಾಜಿಲ್ ಪಕ್ಷಿಧಾಮ ಯಾವ ರಾಜ್ಯದಂತ ಕೊಟ್ಟರಿಗಿನ ಅದು ಉತ್ತರ ಪ್ರದೇಶ ರಾಜ್ಯದಾಗ ಐತೆ. ಆ ಪಕ್ಷಿಧಾಮವನ್ನು ರಾಮ್ಸರ್ ಪಟ್ಟಿಗೆ ಸೇರಿಸುವ ಮೂಲಕ ಭಾರತದ ರಾಮ್ಸರ್ ತಾಣಗಳ ಸಂಖ್ಯೆ 99ಕ್ಕೆ ಏರಿಕೆಯಾಗಿದೆ ಅಂತ ಐತೆ. ಮತ್ತೆ ನಾವು ಇಲ್ಲಿ ಗಮನಿಸಬೇಕಾದಿದ್ದೇನಂತ ಕೊಟ್ಟರಿಗಿನ ಉತ್ತರ ಪ್ರದೇಶ ರಾಜ್ಯದ ಇದು 12ನೇ ರಾಮ್ಸರ್ ಸೈಟ್. ಇದು ಅಂದರೆ ಟೋಟಲ್ ಈಗಾಗಲೇ 11 ಇದ್ದವು, ಇದು ಸೇರಿಕೆಸೆ 12 ಆಗ್ಯಾವ. ಅದು ಇಂಪಾರ್ಟೆಂಟ್ ನಮಗೆ. ಈ ರಾಮ್ಸರ್ ತಾಣಗಳಂತ ಕೊಟ್ಟರೆ ಒಟ್ಟು 99ಗೂ ಗೊತ್ತಿರಬೇಕು ನಿಮಗೆ. ಅಂದರೆ ನಮಗೆ ಯಾವ್ಯಾವ ಸ್ಟೇಟ್ನಾಗ ಇದಾವ, ಯಾವ್ಯಾವ ಸ್ಟೇಟ್ ಅಂದರೆ ಒಂದೇ ಸಿಬೇದಾಗ ಕೊಡ್ತಾನೆ. ಈಗ ರಾಮ್ಸರ್, ಈಗ ಎಕ್ಸಾಂಪಲ್, ಈಗ ಶೇಖಾಜಿಲ್ ಪಕ್ಷಿಧಾಮ ಅಂತ ಹಿಂಗೆ ಕೊಟ್ಟಿಗೆಸಿ ಕಡೆ ಬೇರೆ ಬೇರೆ ಪಕ್ಷಿ ಇವು ಕೊಟ್ಟಿರ್ತಾನೆ. ರಾಮ್ಸರ್ ಸೈಟ್ ಕೊಟ್ಟಿಗೆಸೆ ಸ್ಟೇಟ್ ಕೊಟ್ಟಿರ್ತಾನೆ. ಅಂದರೆ ಒಂದಿಸಿ ಬರೀರಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ಅದು ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ಬಟ್ 99ನೇದ್ದು ಯಾವುದಂತ ಗೊತ್ತಿರಬೇಕು. ಮತ್ತೆ ಇದು ಅಪ್ಡೇಟ್ ಎಲ್ಲಿದೆ ಅಂತ ಕೊಟ್ಟರೆ 2026 ಏಪ್ರಿಲ್ 22ರಂದು. ಮತ್ತೆ ನೆಕ್ಸ್ಟ್ ಈಗ ಇನ್ನೊಂದು ಸ್ವಲ್ಪ ದಿನದಾಗ ಮತ್ತೆ ಒಂದು ಸೇರ್ಬೋದು. ಸೇರಿಕೆಸೆ ಎಷ್ಟಾಗ್ಬೋದು ಹೇಳ್ರಿ, 100 ಆತಾವು, ಇಲ್ಲ 101 ಆತಾವ. ಈ ರೀತಿ ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದ. ಈಗ ನಿಮ್ಗೆ ಮುಖ್ಯವಾಗಿ ಭಾಳ ಸಿಂಪಲ್ ಆಗಿ ನೋಡ್ರಿ, ನಮಗೊಂದು ಪ್ರಶ್ನೆ, ಭಾಳ ನೇರ ಪ್ರಶ್ನೆ, ಡೈರೆಕ್ಟ್ ಪ್ರಶ್ನೆ ಅದಕ್ಕೂ ಹಾಕಿದ್ದೀನಿ, ಅದು ಗಮನಿಸ್ರಿ. ಇಲ್ಲಿ 2026 ಏಪ್ರಿಲ್ 22ರ ಪ್ರಕಾರ ಭಾರತದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ? ಭಾಳ ಸಿಂಪಲ್ ಪ್ರಶ್ನೆ. ಈಗಾಗಲೇ ಇದು ಬಂದಿತ್ತು, ಬಟ್ ಇದು ಅಪ್ಡೇಟ್ ಆಗೋದಿಲ್ಲ. 99 ಇದಾವ. ಇಲ್ಲಿ ನಮಗೆ ಇಲ್ಲಿ ಕೆಳಗಡೆ 96 ರಾಮ್ಸರ್ ತಾಣಗಳು, 98 ರಾಮ್ಸರ್ ತಾಣಗಳು, 99 ರಾಮ್ಸರ್ ತಾಣಗಳು ಮತ್ತು 100 ರಾಮ್ಸರ್ ತಾಣಗಳಂತೈತೆ. ಒಟ್ಟು ಸಿ ಅಂದರೆ 99 ರಾಮ್ಸರ್ ತಾಣಗಳಿದಾವೆ. ಮತ್ತು ನೆಕ್ಸ್ಟ್ ಸೇರಿದಾಗ ಮತ್ತೆ ಅದನ್ನು ಮತ್ತೇನಾಗಬೇಕು ಹೇಳ್ರಿ, ಅದನ್ನು ಅಪ್ಡೇಟ್ ಮಾಡಬೇಕು. ಒಟ್ಟು ರಾಮ್ಸರ್ ಸೈಟ್ಸ್ ಬಗ್ಗೆ ಪ್ರಶ್ನೆ ಕಂಪಲ್ಸರಿಗೆ ಕೊಡುವಂಥ ಸಾಧ್ಯತೆ ಇರ್ತದೆ. ಮತ್ತು ಟೋಟಲ್ 99 ಕೂಡ ನೀವು ವೆಬ್ಸೈಟ್ನಾಗ ಸಿಗ್ತಾವೆ. ನೀವು ಬೇಕಾದ್ರೆ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು, ಯಾವ ಸ್ಟೇಟ್ನಾಗ ಯಾವ ಇದಾವ ಅಂತ, ಅದು ಗಮನಿಸ್ರಿ. ಮತ್ತು 99ನೇ ರಾಮ್ಸರ್ ಸೈಟ್ ಐತಲ್ಲ, ಯಾವುದಪ್ಪ ಅದು ಹೆಸರು ಅಂತ ಕೊಟ್ಟರೆ ಶೇಖಾಜಿಲ್ ಪಕ್ಷಿಧಾಮ. ಯಾವ ರಾಜ್ಯದಾಗ ಐತೆ? ಉತ್ತರ ಪ್ರದೇಶ ರಾಜ್ಯದಾಗ ಐತೆ, ಅದು ಗಮನಿಸ್ರಿ. ಮತ್ತು ನಮ್ಗೆ ಟೋಟಲ್ 99ರಾಗ ನಮ್ಮ ಕರ್ನಾಟಕದಲ್ಲಿ 4 ಇದಾವೆ. ಇದೂ ಗೊತ್ತಿರ್ಬೇಕು ನಿಮಗೆ. ಅಂದರೆ ಕರ್ನಾಟಕದ ರಾಮ್ಸರ್ ತಾಣಗಳು ಒಟ್ಟೆಷ್ಟು ಅಂತ ಕೊಟ್ಟರೆ 4 ಇದಾವೆ. ಈಗೇನು ತರಗತಿ ಕೇಳಕತ್ತಿರಲ್ಲ, ಈಗ ಮತ್ತೆ ಅದಕ್ಕೂ ನಾವು ಹೊಸದಾಗಿ 100 ನಮ್ಮ ಕರ್ನಾಟಕದ ಆಗ್ಬೋದು, ಹೇಳಕ್ಕೆ ಬರೋದಲ್ಲ, ಹೌದಲ್ಲ, ಅದು ಗಮನಿಸ್ರಿ. ಒಟ್ಟು ಕರ್ನಾಟಕದಲ್ಲಿ 4 ಇದಾವೆ. 99ರಾಗೆ 4 ಅಂತ 99 ಏನಿದಾವಲ್ಲ ಇಂಡಿಯಾದಾಗ, ಅದ್ರಾಗ ನಮ್ಮ ಕರ್ನಾಟಕದಲ್ಲಿಂದ ಟೋಟಲ್ ಎಷ್ಟು ಅದಾವಲ್ರಿ? 4 ಇದಾವೆ. ಗಮನಿಸ್ರಿ, ಅವು 4 ಯಾವ ಅಂತ ಗೊತ್ತಿರಬೇಕು. ಒಂದೇ ನೋಡಿ, ರಂಗನತಿಟ್ಟು ಪಕ್ಷಿಧಾಮ. ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆ? ಮಂಡ್ಯ ಜಿಲ್ಲೆ. ಯಾವಾಗಂದ್ರೆ 2022 ಸೇರ್ಕೊಂಡದು. ಇಲ್ಲಿ ಗಮನಿಸಬೇಕಾದದ್ದು ಕರ್ನಾಟಕದ ಮೊದಲ ರಾಮ್ಸರ್ ಸೈಟ್ ಯಾವ್ದು ಹೇಳ್ರಿ? ರಂಗನತಿಟ್ಟು ಪಕ್ಷಿಧಾಮ. ಯಾವ ಜಿಲ್ಲೆ? ಮಂಡ್ಯ ಜಿಲ್ಲೆ. ಜಿಲ್ಲೆ ಕೊಡ್ತಾನೆ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಜಿಲ್ಲೆ ಕೊಡ್ತಾನೆ, ಯಾವ ಜಿಲ್ಲೆ ಅಂತ ಕೇಸೆ. ಆಮೇಲೆ ಅಂಕಸಮುದ್ರ ಪಕ್ಷಿಧಾಮ ಅದು ವಿಜಯನಗರ ಜಿಲ್ಲೆ. ಅಂದರೆ ಹೊಸ ಜಿಲ್ಲೆ ಐತಲ್ಲಪ್ಪ, ವಿಜಯನಗರ ಜಿಲ್ಲೆ 2024ರಾಗ ಅದು ಸೇರಿಕೆ ಅಂತು. ಮತ್ತು ಆಮೇಲೆ ಮಾಗಡಿ ಕೆರೆ ಸಂರಕ್ಷಿತ ಪ್ರದೇಶ, ಅದು ಗದಗ ಜಿಲ್ಲೆ. ಮತ್ತು ಮಾಗಡಿ ಅಂದ ತಕ್ಷಣ ನಮಗಿಲ್ಲಿ ರಾಮನಗರ ಮಾಗಡಿ ಅಲ್ಲ, ಎಲ್ಲಿ ಅಂತ ಕೊಟ್ಟರೆ ಮಾಗಡಿ ಕೆರೆ ಸಂರಕ್ಷಿತ ಪ್ರದೇಶ
ಅದು ಗದಗ ಜಿಲ್ಲೆಗೆ ಸಂಬಂಧಪಟ್ಟಿದ್ದು 2024ರಾಗ ರಾಮ್ಸರ್ ಸೈಟ್ ಆಗಿ ಸೇರ್ಕೊಂಡದ. ಮತ್ತೆ ಅಘನಾಶಿನಿ ಅಳಿವೆ ಪ್ರದೇಶ, ಅಘನಾಶಿನಿ ಅಳಿವೆ ಪ್ರದೇಶ ಅದು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಿದ್ದು 2024 ಅಂದ್ರೆ 2024ರಾಗ 3 ರಾಮ್ಸರ್ ಸೈಟ್ಗಳು ಏನಂತ ಕೊಟ್ರೆ ಆ ಲಿಸ್ಟ್ ಅದು ಗಮನಿಸಿದ್ರೆ ಕರ್ನಾಟಕದ ಟೋಟಲ್ 4 ಇದಾವ. ಬಟ್ 4ರಾಗ ಫಸ್ಟ್ ಯಾವ್ದಂತ ಕೊಟ್ರೆ ರಂಗನತಿಟ್ಟು ಪಕ್ಷಿಧಾಮ. ಆಮೇಲೆ 2024ರಾಗ 3 ಸೇರ್ಕೊಂಡವು. ಮತ್ತೆ ಅಲ್ಲಿ ಗಮನಿಸಬೇಕಾದದ್ದು ಇವು 4 ಏನಿದಾವಲ್ಲ 4 ಒಂದು ಸೈಡ್ ಕೊಟ್ಟು ಅದ್ರ ಅಪೋಸಿಟ್ ಜಿಲ್ಲೆಗಳು ಕೊಟ್ಟಿರ್ತಾನೆ. ಒಂದೇ ಸಿ ಬರೆದಾಗಿಲ್ಲ ಅಂದ್ರೆ ಜೋಡಣೆದ ಕೊಟ್ಟಿರ್ತಾನೆ. ಅದನ್ನ ಗಮನಿಸಿರೋ ಒಂದು ಪ್ರಶ್ನೆ ಭಾಳ ಸಿಂಪಲ್ ಪ್ರಶ್ನೆಗೂ ಹಾಕಿದ್ವಿ ನೋಡ್ರಿ, ಇಂಪಾರ್ಟೆಂಟ್ ಇಲ್ಲಿ. ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ? ಪ್ರಸ್ತುತ ಕರ್ನಾಟಕ ಎಷ್ಟಿದಾವಪ್ಪ? 2 ರಾಮ್ಸರ್ ತಾಣಗಳು, 4 ರಾಮ್ಸರ್ ತಾಣಗಳು, 5 ರಾಮ್ಸರ್ ತಾಣಗಳು, 6 ಅಂತ ಕೊಟ್ಟರೆ ಇಲ್ಲಿ 4 ಇದಾವೆ. ಅದು ಗಮನಿಸ್ಬೇಕು. ಒಂದ್ಸಲ ಎಕ್ಸಾಮ್ನ ಕೊಟ್ಟಿದ್ದ ಏನಂತ ಕೊಟ್ಟಿದ್ದ ಅಂದ್ರಿಗಿನ ಭಾರತದಲ್ಲಿ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಮತ್ತು ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂತ ಕೊಟ್ಟಿದ್ದ. ಭಾರತದ ಪ್ರಸ್ತುತ ಎಷ್ಟಿದಾವಲ್ರಿ? 99 ರಾಮ್ಸರ್ ಸೈಟ್ಸು. ಇದ್ರಾಗ ಕರ್ನಾಟಕದ 4 ಇದಾವೆ. ಮತ್ತೆ ಸೇರಿಸಿ 103 ಮಾಡೋದಲ್ಲ, 99ರಾಗೆ ನಮ್ಮ ಕರ್ನಾಟಕದ 4 ಇದಾವೆ. ಅದು ನಿಮ್ಗೆ ಗೊತ್ತಿರಬೇಕು. ಮತ್ತೆ ಕರ್ನಾಟಕದ್ದು ಯಾವ ಜಿಲ್ಲೆದಾಗ ಇದಾವೆ ಅದಕ್ಕೂ ನಿಮ್ಗೆ ನಾ ತೋರಿಸಿದ್ದೀನಿ. ಇವನ್ನ ಬೇರೆ ಬೇರೆ 99ಗುಣ ಒಂದ್ಸಲ ವೆಬ್ಸೈಟ್ನ ಚೆಕ್ ಮಾಡ್ಕೊಂಡು ಯಾವ ಸ್ಟೇಟ್ನಾಗ ಯಾವ ರಾಮ್ಸರ್ ಸೈಟ್ಸ್ ಇದಾವೆ ಅಂತ ಕೇಸಿ ಒಂದ್ಸಲ ನೋಡ್ಕೇರಿ. ಯಾಕಂದ್ರೆ ಒಂದೇ ಸಿ ಬರೀರಿಲ್ಲ ಜೋಡಣೆದ ಕೊಡ್ತಾನೆ, ಭಾಳ ಇಂಪಾರ್ಟೆಂಟ್. ಮತ್ತೆ ಹೊಸ ರಾಮ್ಸರ್ ಸೈಟ್ ಐತಲ್ಲಪ್ಪ 99ನೇದು ಯಾವ ರಾಜ್ಯದಾಗ ಅದು? ಉತ್ತರ ಪ್ರದೇಶ ರಾಜ್ಯದ. ಅದು ಯಾವುದು? ಶೇಖಾಜಿಲ್ ಪಕ್ಷಿಧಾಮ. ಇದು ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ರೀಸೆಂಟ್ ಕರೆಂಟ್ ಅಫೇರ್ಸ್ ಅಂತ, ಅಂದ್ರೆ ರಾಮ್ಸರ್ ಸೈಟಿಗೆ ಸಂಬಂಧಪಟ್ಟಂತ ರೀಸೆಂಟ್ ಅದು ರಾಮ್ಸರ್ ಎಂಬುದು ಅದೊಂದು ಪ್ಲೇಸ್ ಅದು ವೆಟ್ಲ್ಯಾಂಡ್ಸ್ ಡೇ ಅಂತಗೂ ಆಚರಣೆ ಮಾಡ್ತೀವಿ. ಅದು ಆಲ್ರೆಡಿ ತರಗತಿ ಮಾಡಿದ್ದೀನಿ. ನೆಕ್ಸ್ಟ್ ನೋಡಮ್ಮಂತ ಇಷ್ಟು ನಿಮ್ಗೆ ರಾಮ್ಸರ್ ಸೈಟಿಗೆ ಸಂಬಂಧಪಟ್ಟಿದ್ದು ಗೊತ್ತಿರಬೇಕು. ನೆಕ್ಸ್ಟ್ ಈಗ ಮುಖ್ಯವಾಗಿ ಒಂದು ಪ್ರಶಸ್ತಿ, ಅಬೆಲ್ ಪ್ರಶಸ್ತಿ. ಅಂದ್ರೆ ನಮಗೆ ಇಲ್ಲಿ ಗಮನಿಸ್ರಿ, ಈ ರೀಸೆಂಟ್ ಆಗಿ ನಮಗೆ ಪ್ರಶಸ್ತಿಗಳು ಭಾಳಷ್ಟು ಬಂದು, ಮತ್ತೆ ಅದರಾಗ ಹೊಸದು ಏನಂತ ಕೊಟ್ಟರೆ ಅಬೆಲ್ ಪ್ರಶಸ್ತಿ ಅದಕ್ಕೂ ಅನೌನ್ಸ್ ಮಾಡಿದರು 2026 ಅಬೆಲ್ ಪ್ರೈಸ್. ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೋಡೋಣ ಅಂತ. ಗೊತ್ತಿರಲಿ ಸಿಂಪಲ್ ಆಗಿ ನಮಗೆ ಮುಖ್ಯವಾಗಿ ನೋಡ್ರಿ, ಅಬೆಲ್ ಪ್ರಶಸ್ತಿ ಫೋಟೋ ನೋಡಿದ್ರೆ ಗೊತ್ತಾಗ್ಬಿಡ್ತದ. ಇದು ಗಣಿತಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶಸ್ತಿ. ಇದು ಅಬೆಲ್ ಪ್ರಶಸ್ತಿ ನೋಡ್ರಿ. ಅಬೆಲ್ ಪ್ರಶಸ್ತಿ 2026 ಅದು ನಿಮಗೆ ನೇರ ಪ್ರಶ್ನೆ ಬರ್ಬೋದು, ಇಲ್ಲಾಂದ್ರೆ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನು ಹಾಕ್ತಾನೆ. ಅಂದ್ರೆ ಅಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಡ್ತಿರ್ತಾನೆ. ಅದನ್ನು ಗಮನಿಸಿ ನಮ್ಗೆ ಮುಖ್ಯವಾಗಿ ಅಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತ ಎಲ್ಲ ಇನ್ಫಾರ್ಮೇಶನ್ ಐತಿ. ಇಲ್ಲಿ ನಾ ಆಲ್ರೆಡಿ ತರಗತಿ ಮಾಡಿದ್ದೆ, ಮತ್ತೆ ಇನ್ನೊಂದ್ಸಲ ಅಪ್ಡೇಟ್ ಅಲ್ಲ 2026 ಬಂತ ಮತ್ತೆ ಅಪ್ಡೇಟ್ ಮಾಡ್ಕೋಬೇಕು. ಈಗ ಅಬೆಲ್ ಪ್ರಶಸ್ತಿ 2026 ನಮಗಿಲ್ಲಿ ನಾರ್ವೆ ದೇಶದ ಪ್ರಸಿದ್ಧ ಗಣಿತ ತಜ್ಞ, ಯಾವ ದೇಶದ? ನಾರ್ವೆ ಅಂತ ದೇಶ ಐತಲ್ಲಪ್ಪ. ಆ ನಾರ್ವೆ ದೇಶದ ಫೇಮಸ್ ಗಣಿತ ತಜ್ಞ ನೀಲ್ಸ್ ಹೆನ್ರಿಕ್ ಅಬೆಲ್. ನೋಡಿ ಹೆಸರು ಹೆಂಗೈತೆ, ನೀಲ್ಸ್ ಹೆನ್ರಿಕ್ ಅಬೆಲ್. ಹೆಸರದ ಅಂದ್ರೆ ಅಬೆಲ್ ಪ್ರಶಸ್ತಿ. ಅಬೆಲ್ ಎಂಬತ್ತ ಒಬ್ಬ ಫೇಮಸ್ ಗಣಿತ ತಜ್ಞ, ಯಾವ ದೇಶದತ್ತ? ನಾರ್ವೆ ದೇಶದತ್ತ. ಆ ಅಬೆಲ್ನ ಪೂರ್ಣ ಹೆಸರು ನೋಡ್ರಿ, ನೀಲ್ಸ್ ಹೆನ್ರಿಕ್ ಅಬೆಲ್ ರವರ ಹೆಸರಿನಲ್ಲಿ ಅಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಅಂತ. ಹೆಂಗೀಗ ನೋಬೆಲ್ ಪ್ರಶಸ್ತಿ ಆಲ್ಫ್ರೆಡ್ ನೋಬೆಲ್ ಹೌದಲ್ಲ, ಅದು ಸ್ವೀಡನ್ ದೇಶದವ್ರು ಕೊಡ್ತಾರಲ್ಲ, ಅದ್ರಂಗ ಅಬೆಲ್ ಪ್ರಶಸ್ತಿಯನ್ನು ಈ ದೇಶದವ್ರು ಕೊಡ್ತಾರೆ. ಯಾವ ದೇಶದಲ್ರಿ? ನಾರ್ವೆ ದೇಶದವರು. ಮತ್ತೆ ಅಬೆಲ್ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ 2003ರಾಗ ಸ್ಥಾಪನೆ ಆಗ್ಯದ. ಬಟ್ ಅಬೆಲ್ ಪ್ರಶಸ್ತಿಯನ್ನು ಮೊದಲು ನೀಡಿದ್ದು 2001ರಾಗ ಸ್ಥಾಪನೆಯಾಗಿ 2003ರಾಗ ಕೊಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಅಂದ್ರೆ ಅಬೆಲ್ ಪ್ರಶಸ್ತಿ ಕೊಡ್ಬೇಕಂತ 2001ರಾಗ ಸ್ಥಾಪನೆ ಮಾಡಿದ್ರು. ಫಸ್ಟ್ ಟೈಮ್ ಕೊಟ್ಟಿದ್ದು 2003ರಾಗ. ಇವೆಲ್ಲ ನಿಮ್ಗೆ ಸ್ಟೇಟ್ಮೆಂಟ್ನ ಕೊಡ್ತಾನೆ, ಅದು ಗಮನಿಸ್ಬೇಕು. ಮತ್ತೆ ಯಾವ ದೇಶ ಅಂತ ಕೊಡ್ತಾನೆ ಅದನ್ನು ನೆನ್ಪಿಡ್ಗರಿ. ಮತ್ತೆ ಯಾವುದಪ್ಪ ಅಬೆಲ್ ಪ್ರಶಸ್ತಿ ನೀಡುವ ದೇಶ? ನಾರ್ವೆ. ಅಬೆಲ್ ಪ್ರಶಸ್ತಿ ನೀಡುವ ಕ್ಷೇತ್ರ ಐತಲ್ಲ ಗಣಿತ. ಯಾಕೆ ಗಣಿತ ಕೊಡ್ತಾರೆ ಹೇಳ್ರಿ? ಅಬೆಲ್ ಎದ್ರಾಗ ಫೇಮಸ್ಸು? ಗಣಿತದಾಗ ಫೇಮಸ್. ಅದಕ್ಕೆ ಅಬೆಲ್ ಪ್ರಶಸ್ತಿ ಗಣಿತದಲ್ಲಿ ಕೊಡ್ತಾರೆ. ಮತ್ತೆ ಆಮೇಲೆ ಅಬೆಲ್ ಪ್ರಶಸ್ತಿ ವಿಶೇಷತೆ ನೋಡ್ರಿ, ಗಣಿತಶಾಸ್ತ್ರದ ನೋಬೆಲ್ ಅಂತ ಕರೀತಾರೆ. ಅಂದ್ರೆ ಈ ಅಬೆಲ್ ಪ್ರಶಸ್ತಿಯ ವಿಶೇಷತೆ ಗಣಿತಶಾಸ್ತ್ರದ ನೋಬೆಲ್ ಅಂತ ಯಾವ ಪ್ರಶಸ್ತಿಯನ್ನ ಪರಿಗಣಿಸ್ತಾರೆ ಅಂತ ಕೊಟ್ಟರೆಗಿನ ಅಬೆಲ್ ಪ್ರಶಸ್ತಿ. ಅದು ಗಮನಿಸ್ರಿ. ಮತ್ತೆ ಅಬೆಲ್ ಪ್ರಶಸ್ತಿಯ ಒಟ್ಟು ಮೊತ್ತ 7.5 ಮಿಲಿಯನ್ ನಾರ್ವೇಜಿಯನ್ ಕ್ರೋನರ್ ಅಂತ. ಅಂದ್ರೆ ನಾರ್ವೇಜಿಯನ್ ಕ್ರೋನರ್ ಅಂತ ಕೊಟ್ಟರೆ ಅದ್ರದ್ದು ಕರೆನ್ಸಿ ನಾರ್ವೆ ದೇಶದ್ದು ಅದು ಎಷ್ಟಂದ್ರೆ 7.5 ಮಿಲಿಯನ್. ಅದು ಗಮನಿಸ್ಬೇಕಿಲ್ಲಿ. ಅಂದ್ರೆ ನಮಗ ಅಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಾಗ ಆ ಪ್ರಶಸ್ತಿಯ ಮೊತ್ತ ಇಲ್ಲ ಆ ಪ್ರಶಸ್ತಿ ಕೊಡಕ ಯಾವಾಗ ಫಸ್ಟ್ ಟೈಮ್ ಕೊಟ್ಟಾರ, ಅಬೆಲ್ ಪ್ರಶಸ್ತಿ ವಿಶೇಷತೆ ಆಗಲಿ ಇಲ್ಲ ಯಾವ ದೇಶದವರು ಕೊಡ್ತಾರ, ಅವೆಲ್ಲ ನಿಮಗೆ ಆ ಸ್ಟೇಟ್ಮೆಂಟ್ ವೈಸ್ನಾಗ
ಹಾಕಿರ್ತಾರೆ, ಅದೊಂದ್ಸಲ ಗಮನಿಸ್ರಿ. ಮತ್ತೆ ಒಂಚೂರು ನೋಡ್ರಿ, ಮತ್ತೆ ಅಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಇಲ್ಲಿ ಒಂದು ಸ್ವಲ್ಪ ಐತಿ. ಇಲ್ಲಿ ಅಬೆಲ್ ಪ್ರಶಸ್ತಿಯನ್ನು ಮೊದಲು ಪಡೆದವರು, ಮೊದಲು ಅಂತ ಕೊಟ್ಟರೆ 2003 ಫಸ್ಟ್ ಟೈಮ್ ನೋಡ್ರಿ ನಮಗೆ ಇಲ್ಲಿ ಜೀನ್ ಪಿಯರ್ ಸೆರ್ರೆ ಅಂತ ಹೆಸರಂಗೈತೆ ನೋಡಿ. ಜೀನ್ ಪಿಯರ್ ಸೆರ್ರೆ ಯಾವ ದೇಶದವರು? ಫ್ರಾನ್ಸ್ ದೇಶದವರು. ಫ್ರಾನ್ಸ್ ದೇಶದ ಪ್ರಸಿದ್ಧ ಗಣಿತ ತಜ್ಞ ಯಾರು ಹೇಳ್ರಿ? ಮತ್ತೆ ಗಣಿತದಲ್ಲಿ ಅಚೀವ್ಮೆಂಟ್ ಮಾಡಿರ್ಬೇಕು. ಅಬೆಲ್ ಪ್ರಶಸ್ತಿ ಪಡಿಬೇಕಂದ್ರೆಗಿನ ಗಣಿತದಲ್ಲಿ ಏನಂತ ಕೊಟ್ರೆಗಿನ ಅವರು ದೊಡ್ಡ ಸಾಧನೆ ಮಾಡಿರ್ಬೇಕು ನೋಡ್ರಿ. ಜೀನ್ ಪಿಯರ್ ಸೆರ್ರೆ, ಜೀನ್ ಪಿಯರ್ ಸೆರ್ರೆ ಇವರು ಅಬೆಲ್ ಪ್ರಶಸ್ತಿ ಪಡೆದ ಮೊದಲಿಗರು. ಅದು 2003. ಆಮೇಲೆ ಅಬೆಲ್ ಪ್ರಶಸ್ತಿಯನ್ನು ಪಡೆದ ಮೂಲತಃ ಭಾರತದವರು. ನಾವು 2003ರಿಂದ ಲೀಸ್ಟ್ ನಾವು 2026 ತನ ಗಮನಿಸಿರಿಗಿನ ಅದ್ರಾಗ SR ಶ್ರೀನಿವಾಸ್ ವರ್ಧನ್ ನೋಡು, ಗಮನಿಸಬೇಕಿಲ್ಲಿ SR ಶ್ರೀನಿವಾಸ್ ವರ್ಧನ್ 2007 ಇವರು ತಮಿಳುನಾಡು ರಾಜ್ಯದವರು, ಮೂಲತಃ ತಮಿಳುನಾಡು ಅಂದ್ರೆ ಮದ್ರಾಸ್, ಈಗ ಚೆನ್ನೈ ಐತಲ್ಲಪ್ಪ ಅದ್ರ ಅಲ್ಲಿಯವರವರು. ಸಂಭವನೀಯತೆಯ ಸಿದ್ಧಾಂತ ಈ ಒಂದು ಕಾನ್ಸೆಪ್ಟಿಗೆ ಅಬೆಲ್ ಪ್ರಶಸ್ತಿ 2007 ಸಿಕ್ಕದ. ಅಂದ್ರೆ ನಮಗೆ ಇಲ್ಲಿ ಗಮನಿಸಬೇಕಾದದ್ದು ಅಬೆಲ್ ಪ್ರಶಸ್ತಿ ಅಂದ್ರೆ ಕೊಡಕ್ ಸ್ಟಾರ್ಟ್ ಮಾಡಿದ್ದು 2003. 2003ರಿಂದ 2026 ತನ ಲಿಸ್ಟ್ ಅನ್ನು ಗಮನಿಸಿದ್ರಿಗಿನ ಮೂಲತಃ ಭಾರತದವರು ಇವರು ಇದ್ದಾರೆ. ಯಾರಂದ್ರೆ SR ಶ್ರೀನಿವಾಸ್ ವರ್ಧನ್. ಎಷ್ಟನೇ ಇಸ್ವಾಗ? 2007 ಇವರು SR ಶ್ರೀನಿವಾಸ್ ವರ್ಧನ್ ಮೂಲತಃ ಭಾರತದವರು, ಅಂದ್ರೆ ತಮಿಳುನಾಡು ರಾಜ್ಯದ ಮದ್ರಾಸ್ ಅಂದ್ರೆ ಈಗಿನ ಚೆನ್ನೈದವರು. ಅದು ಗಮನಿಸ್ರಿ. ಮತ್ತೆ 2019 ಅಬೆಲ್ ಪ್ರಶಸ್ತಿ ಪಡೆದವರು. 19 ಯಾಕೆ ಸರ್ ವಿಶೇಷತೆ ಕೊಟ್ರಿಗಿನ ನೋಡ್ರಿ ಇಲ್ಲಿ ಕರೆನ್ ಉಹ್ಲೆನ್ ಬೇಕ್ ಅಂತ. ಕರೆನ್ ಉಹ್ಲೆನ್ ಬೇಕು ಏನು ವಿಶೇಷತೆ ಕೊಟ್ರೆ ಇವರು ಅಮೆರಿಕದವರು, ಅಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ನೋಡ್ರಿ. ನಮ್ಗೆ 2003 ಫಸ್ಟ್ ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ 2007 ಅದು ನಮ್ಮ ಇಂಡಿಯಾ, ಮೂಲತಃ ಇಂಡಿಯಾದವರು. 2019 ಮೊದಲ ಮಹಿಳೆ. ಈಗ 2025, 26 ನಿಮ್ಗೆ ಗೊತ್ತಿರಬೇಕಾಗ್ತದೆ. ಕರೆಕ್ಟಾಗಿ ಗಮನಿಸ್ರಿ. ಒಂದ್ಸಲ ಲೀಸ್ಟ್ ಒಂದ್ಸಲ ನೀವುಗುನ ಚೆಕ್ ಮಾಡ್ಕೋಬೇಕು. ಅಬೆಲ್ ಪ್ರಶಸ್ತಿ, ಅಬೆಲ್ ಪ್ರೈಸ್ ಅದ್ರ ಬಗ್ಗೆ ನೀವುಗುನ ಚೆಕ್ ಮಾಡ್ಕೇರಿ. ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಸಿಂಪಲ್ ಆಗಿ ನೋಡ್ರಿ 2024 ಹಾಕಿನಿ. 24, 25, 26. 24 ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂದ್ರೂ ಗೊತ್ತಿರಲ್ಲ ಅಂತ ನೋಡ್ರಿ. ಅಬೆಲ್ ಪ್ರಶಸ್ತಿ 2024. 2024ನೇ ಸಾಲಿನ ಅಬೆಲ್ ಪ್ರಶಸ್ತಿ ಪಡೆದವರು ಮೈಕೆಲ್ ತಲಾಗ್ರಾಂಡ್. ಅಂದ್ರೆ ಇವರು ಫ್ರೆಂಚ್ ಗಣಿತ ತಜ್ಞರು. 2024 ಅಂದ್ರೆ 2024 ಗೊತ್ತಿರಲ್ಲ ಅಂತ ಹಾಕಿನ ಅಷ್ಟೇ. ನೆಕ್ಸ್ಟ್ 2025 ಇಂಪಾರ್ಟೆಂಟ್. ಮತ್ತೆ ಈ ರೀಸೆಂಟ್ ಆಗಿ 2026 ಕೊಟ್ಟರಲ್ಲಪ್ಪ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದ, ಗಮನಿಸ್ರಿ. 2024 ಆಲ್ರೆಡಿ ಎಕ್ಸಾಮ್ನಾಗ ಕೊಟ್ಟಿದ್ದವಾಗ ನಮಗೆ 2025 ನೋಡ್ರಿ ಇಲ್ಲಿ ಗಮನಿಸ್ರಿ. ಅಬೆಲ್ ಪ್ರಶಸ್ತಿ 2025. 2025ನೇ ಸಾಲಿನ ಅಬೆಲ್ ಪ್ರಶಸ್ತಿ ಪಡೆದವರು ಜಪಾನ್ ದೇಶದ ಗಣಿತ ತಜ್ಞ, ಜಪಾನ್ ದೇಶದವರು ಮಸಾಕಿ ಕಾಶಿವಾರ. ನೋಡಿ ಹೆಂಗೈತೆ ಹೆಸರು, ಮಸಾಕಿ ಕಾಶಿವಾರ. ಇವರು ಜಪಾನ್ನ ಪ್ರಸಿದ್ಧ ಗಣಿತ ತಜ್ಞರು. ಅಂದ್ರೆ 2025 ಅಂದ್ರೆ ಹೋದ ವರ್ಷ, ಅಂದ್ರೆ ಈಗ ನಮಗ ಈಗ ನೋಡ್ರಿ 2026 ನಮಗೆ ಇದು ಅಬೆಲ್ ಪ್ರಶಸ್ತಿಯನ್ನು ಅನೌನ್ಸ್ ಮಾಡ್ಯಾರ, ಕೊಟ್ಟಾರೆ. 2026 ನಿಮ್ಗೆ ಅದನ್ನ ಬಿಟ್ಟು 2025 ಅಂತ ಕೊಟ್ಬಿಡ್ತಾನೆ, ಮೆನ್ಷನ್ ಮಾಡಿಬಿಡ್ತಾನೆ ಅಲ್ಲಿ. 25 ಗೊತ್ತಿರಬೇಕು. 25 ಅಂತ ಕೊಟ್ರಗಿನ ಇವರು ಮಸಾಕಿ ಕಾಶಿವಾರ ಯಾವ ದೇಶದವ್ರು ಹೇಳ್ರಿ? ಜಪಾನ್ ದೇಶದವರು. ಜಪಾನ್ ದೇಶದ ಪ್ರಸಿದ್ಧ ಗಣಿತ ತಜ್ಞ. ಅವ್ರ ಹೆಸರು, ಅವ್ರ ಫೋಟೋಗೂ ಒಂದ್ಸಲ ಗಮನಿಸ್ರಿ. ಈಗ ನಮಗೆ ಮುಖ್ಯವಾಗಿ ಈ ಸಲ ರೀಸೆಂಟ್ ಆಗಿ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಐತಿ. ಅಬೆಲ್ ಪ್ರಶಸ್ತಿ 2026. ಅಬೆಲ್ ಪ್ರಶಸ್ತಿ 2026. 2026ನೇ ಸಾಲಿನ ಅಬೆಲ್ ಪ್ರಶಸ್ತಿ ಪಡೆದವರು ಜರ್ಮನಿ ದೇಶದ ಗಣಿತ ತಜ್ಞ. ಜರ್ಮನಿ ದೇಶದವ್ರು ನೋಡಿ ಒಂದ್ಸಲ ಫೋಟೋ ನೋಡ್ಕಿರಿ. ಗೆರ್ಡ್ ಫಾಲ್ಟಿಂಗ್ಸ್ ನೋಡಿ, ಗೆರ್ಡ್ ಫಾಲ್ಟಿಂಗ್ಸ್ ಇವರು ಮುಖ್ಯವಾಗಿ ಗಮನಿಸಬೇಕು. ನಿಮಗೆ ನೇರ ಪ್ರಶ್ನೆಗಳನ್ನು ಕೊಡಬಹುದು. ಅಂದ್ರೆ 2026ನೇ ಸಾಲಿನ ಅಬೆಲ್ ಪ್ರಶಸ್ತಿಯನ್ನು ಪಡೆದವರು, ಇಲ್ಲ ಅಬೆಲ್ ಪ್ರಶಸ್ತಿಗೆ ಆಯ್ಕೆಯಾದವರು ಅಂತ ಕೊಟ್ರೆ ಯಾವ ದೇಶದವರು? ಜರ್ಮನಿ ದೇಶದ ಪ್ರಸಿದ್ಧ ಗಣಿತ ತಜ್ಞರಾದ ಗೆರ್ಡ್ ಫಾಲ್ಟಿಂಗ್ಸ್. ನೋಡಿ ಗೆರ್ಡ್ ಫಾಲ್ಟಿಂಗ್ಸ್ ಹೆಸರು ನಿಮ್ಗೆ ಗೊತ್ತಿರಬೇಕಾಗ್ತದೆ. ಯಾಕಂದ್ರೆ ಎಲ್ಲ ಎಕ್ಸಾಮ್ನಾಗ ಎಲ್ಲ ಬೇರೆ ಬೇರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ, ಇಲ್ಲ KPSC ಗ್ರೂಪ್ ಸಿ ಆಗಲಿ, KA ಎಕ್ಸಾಮ್ಸ್ ಆಗಲಿ, ಇಲ್ಲ ಯಾವುದೋ BMTC ಆಗಲಿ, ಯಾವುದೇ ಎಕ್ಸಾಮ್ ಆಗಲಿ ಅಬೆಲ್ ಪ್ರಶಸ್ತಿ ಐತಲ್ಲಪ್ಪ ಭಾಳ ಸಲ ಎಕ್ಸಾಮ್ನಾಗ ರಿಪೀಟ್ ಆಗ್ಯದ. ಅಂದ್ರೆ ಆ ವರ್ಷ ನಡೆದಂಥ ಪರೀಕ್ಷೆಗಳಲ್ಲಿ ಈಗ 2026 ನೀವೇನು ಮಾಡ್ಕೋಬೇಕಾಗ್ತದ? ಅಪ್ಡೇಟ್ ಮಾಡ್ಕೋಬೇಕಾಗ್ತದ. ಗೆರ್ಡ್ ಫಾಲ್ಟಿಂಗ್ಸ್ ಇವರು 2026ನೇ ಸಾಲಿನ ಅಬೆಲ್ ಪ್ರಶಸ್ತಿ ಪಡೆದ ಪ್ರಸಿದ್ಧ ಜರ್ಮನಿ ದೇಶದ ಗಣಿತ ತಜ್ಞರು. ಒಂದ್ಸಲ ಬೇಕಾದ್ರೆ ಅವ್ರ ಫೋಟೋ ಗಮನಿಸ್ರಿ. ನೀವು ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಅಬೆಲ್ ಪ್ರಶಸ್ತಿ ಬಹಳ ಫೇಮಸ್, ಬಹಳ ಇಂಪಾರ್ಟೆಂಟ್. ಇಲ್ಲಿವರೆಗೆ ತರಗತಿ ಕೇಳಿದ್ರಲ್ಲ, ಒಂದು ಪ್ರಶ್ನೆ ಸಿಂಪಲ್ ಆಗಿ ನೋಡ್ರಿ, ಬಹಳ ಸಿಂಪಲ್ ಪ್ರಶ್ನೆ. ಅಬೆಲ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಒಂದು ಪ್ರಶ್ನೆ ನೀವು ರೆಡಿ ಮಾಡ್ಕೋಬೇಕು.
ಈಗ ಅಬೆಲ್ ಪ್ರಶಸ್ತಿ ಕೊಳ್ಳಿ, ವಿಶ್ವ ಆಹಾರ ಪ್ರಶಸ್ತಿ ಕೊಳ್ಳಿ, ಇಲ್ಲ ಪಂಪ ಪ್ರಶಸ್ತಿ ಕೊಳ್ಳಿ, ಬಸವ ರಾಷ್ಟ್ರೀಯ ಪ್ರಶಸ್ತಿ ಕೊಳ್ಳಿ, ಯಾವುದೇ ಇರಲ್ಲ ಯಾವುದೇ ಪ್ರಶಸ್ತಿ ಇರಲಿ, ಕರೆಂಟ್ ಅಫೇರ್ಸ್ ಇರಲಿ, ಯಾವುದೇ ಇರಲಿ. ಈಗ ಅಮೆರಿಕ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಯುದ್ಧ ನಡೆದದಲ್ಲ, ಆ ಇರಾನ್ ದೇಶದ ಸುತ್ತಮುತ್ತ ಇರುವಂಥ ದೇಶಗಳು ಯಾವ್ಯಾವ ಇದಾವ, ನೀವು ಆಲ್ರೆಡಿ ಅದನ್ನ ಪಾಠ ಮಾಡಿದ್ರೆ ಒಂದ್ಸಲ ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ಅಥವಾ ಇಲ್ಲಿ ನಮಗ ಅಬೆಲ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಒಂದೇ ನೋಡ್ರಿ, ಅಬೆಲ್ ಪ್ರಶಸ್ತಿಯನ್ನು ಗಣಿತಶಾಸ್ತ್ರದ ನೋಬೆಲ್ ಎಂದು ಕರೆಯುತ್ತಾರೆ, ಸರಿನಾ? ಗಣಿತಶಾಸ್ತ್ರದ ನೋಬೆಲ್ ಹೌದಿಲ್ಲ ಇದು? ಎಸ್, ಒಂದೇ ಸರಿ ಐತೆ. ಆಮೇಲೆ ಅಬೆಲ್ ಪ್ರಶಸ್ತಿಯನ್ನು ಅಮೆರಿಕ ದೇಶವು ನೀಡುತ್ತದೆ. ಅಮೆರಿಕ ದೇಶ ಯಾಕೆ ಕೊಡ್ತದಪ್ಪ? ಯಾವ ದೇಶದವ್ರು ಕೊಡ್ತಾರೆ ಹೇಳ್ರಿ? ನಾರ್ವೆ ದೇಶದವರು. ಅದಕ್ಕಿದು ಎರಡನೇದು ಏನಾಗ್ಯದ ಹೇಳ್ರಿ? ತಪ್ಪಾಗ್ಯದ. ಮೂರೇ ನೋಡ್ರಿ, ಅಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಅಮೆರಿಕದ ಕರೆನ್ ಹುಹೆಲೆನ್ ಬೇಕ್, ಹೌದಲ್? ಇವರಿಗೆ 2019 ಅಬೆಲ್ ಪ್ರಶಸ್ತಿ ಬಂದದ. ಇದು ಮೂರನೇದು ಗುಣ ಸರಿ, ಅಂದ್ರೆ ಒಂದು ಸರಿ ಮತ್ತೆ ಮೂರು ಸರಿ. ಎರಡನೇದಾಗ ತಪ್ಪಾಗ್ಯದ. ಯಾಕಂದ್ರೆ ಏನು, ಅಬೆಲ್ ಪ್ರಶಸ್ತಿ ನಾರ್ವೆದವ್ರು ಕೊಡ್ತಾರೆ, ಅದು ಗಮನಿಸ್ರಿ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿಯಾಗ್ಯಾವ? ಒಂದು ಮಾತ್ರ ಸರಿಯಾಗಿದೆ, ಅಲ್ಲ ಹೌದಲ್ಲ, ಅದ್ರ ಜೊತೆ ಮೂರು ಗುಣ ಸರಿ ಐತೆ. ಎರಡು ಮಾತ್ರ ಸರಿಯಾಗಿದೆ, ಇದು ಎರಡನೇ ತಪ್ಪಾಗ್ಯದ. ಒಂದು ಮತ್ತು ಮೂರು ಸರಿಯಾಗಿವೆ, ಒಂದು ಮತ್ತೆ ಮೂರು ಸರಿ ಹೌದಲ್ಲ, ಆಪ್ಷನ್ ಸಿನೇ ಸರಿಯಾದ ಉತ್ತರ. ಆಮೇಲೆ ಒಂದನೇ ಸರಿ, ಎರಡನೇ ಸರಿ, ಮೂರನೇ ಸರಿ ಅಂತ ಇದು ಅಲ್ಲ. ಇದು ಯಾಕಂದ್ರೆ ಎರಡನೇದು ಏನಾಗಿದೆ ಹೇಳ್ರಿ? ಮಿಸ್ಟೇಕ್ ಆಗ್ಯದ, ಅದು ನೀವು ಗಮನಿಸ್ರಿ. ಯಾಕಂದ್ರೆ ಪ್ರಶ್ನೆ ನಿನ್ನ ರೆಡಿ ಮಾಡ್ಕೋಬೇಕು, ನಿನ್ನ ಬೇರೆ ಬೇರೆ. ಈಗ 2026 ಏನು ಕೊಟ್ಟಾರ, 2025 ಯಾರಿಗೆ ಕೊಟ್ಟಿದ್ರು, ನಮ್ಮ ಇಂಡಿಯಾದವ್ರು ಯಾರಿದ್ರು ಆ ಲಿಸ್ಟ್ನಾಗ, ಆ ಪ್ರಶಸ್ತಿಯ ಮೊತ್ತ ಎಷ್ಟೈತೆ, ಆ ಪ್ರಶಸ್ತಿ ಯಾರು ಕೊಡ್ತಾರ, ವಿಶೇಷತೆ ಏನು, ಅವೆಲ್ಲ ತಿಳ್ಕೊಂಡಿಕೆ ಒಂದು ಕ್ವಶನ್ ನೀವೇ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಪ್ರಶ್ನೆಯನ್ನ ನೀವೇ ರಚನೆ ಮಾಡ್ಕೊಂಡ್ರೆ ನಿಮ್ಗಿನ್ನ ನೆನ್ಪುಳಿತಾವೆ. ಭಾಳ ಇಂಪಾರ್ಟೆಂಟ್ ಇದು. ಇಷ್ಟು ಅಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ. ಬಟ್ ನಮಗಿಲ್ಲಿ ಇವ್ರ ಹೆಸರು ಗೊತ್ತಿರಬೇಕು, ಜರ್ಮನಿ ದೇಶದ ಪ್ರಸಿದ್ಧ ಗಣಿತ ತಜ್ಞರು, ನಮ್ಗೆ ಗೆರ್ಡ್ ಫಾಲ್ಟಿಂಗ್ಸ್ ಅವ್ರ ಹೆಸರು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ ಮುಂದಿನ ನೋಡ್ರಿ, ನಮಗೆ ಮುಖ್ಯವಾಗಿ ವಿಶ್ವ ಆಹಾರ ಪ್ರಶಸ್ತಿ ಅಂತ ಐತಿ, ಇನ್ನೊಂದು ಪ್ರಶಸ್ತಿ. ಅಂದರೆ ಬರೀ ಪ್ರಶಸ್ತಿಗಳಂತಲ್ಲ, ಈ ಒಂದು ತರಗತಿಯಲ್ಲಿ ಪ್ರಶಸ್ತಿಗಳ ಬಗ್ಗೆ ಇರಲಿ ಅಂತ ಒಂದು ಅರ್ಧ ಗಂಟೆ ಆಗಲಿ, 40 ನಿಮಿಷ ಆಗಲಿ, 45 ನಿಮಿಷ ಆಗಲಿ, ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈಗಾಗಲೇ ನಾವು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಬೇರೆ ಬೇರೆ ಏನು ಜನವರಿಯಿಂದ ಏನು ಕೊಟ್ಟಾರಲ್ಲ ಅವೆಲ್ಲವಷ್ಟನ್ನು ಅಪ್ಡೇಟ್ ಮಾಡಿದ್ದೀನಿ. ಮತ್ತು ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ, ಬೇರೆ ಬೇರೆ ಎಲ್ಲವಷ್ಟು ಬಂದ ಒಂದು ಪ್ರತಿದಿನಗೂ ತರಗತಿ ನೋಡ್ತಿರ್ಬೇಕು, ಭಾಳ ಇಂಪಾರ್ಟೆಂಟ್. ನಮಗಿಲ್ಲಿ ವಿಶ್ವ ಆಹಾರ ಪ್ರಶಸ್ತಿ 2026 ನೋಡಿ, ವಿಶ್ವ ಆಹಾರ ಪ್ರಶಸ್ತಿ ಅದಕ್ಕೂ ಅನೌನ್ಸ್ ಮಾಡ್ಯಾರ, ಅದು ಗಮನಿಸ್ರಿ. ನಮಗೆ ನೋಡ್ರಿ ಇಲ್ಲಿ ವಿಶ್ವ ಆಹಾರ ಪ್ರಶಸ್ತಿ ಯಾರಿಗೆ ಅನೌನ್ಸ್ ಮಾಡ್ಯಾರ, ಯಾರು ಎಲೆಕ್ಟ್ ಆಗ್ಯಾರ ಅಷ್ಟೇ ಅಂತಲ್ಲ, ಅವ್ರ ಜೊತೆಗೆ ಆಹಾರ ಪ್ರಶಸ್ತಿಗೆ ಸಂಬಂಧಪಟ್ಟ ಎಲ್ಲ ಹಿನ್ನೆಲೆ ಗುಣಗಳು ನಿಮ್ಗೆ ಗೊತ್ತಿರೋದು. ನೋಡ್ರಿ, ವಿಶ್ವ ಆಹಾರ ಪ್ರಶಸ್ತಿ ನಮಗಿಲ್ಲಿ ವಿಶ್ವ ಆಹಾರ ಪ್ರಶಸ್ತಿ ಮೊದಲು ನೀಡಿದ್ದು ಅಂದರೆ 1987 ಫಸ್ಟ್ ಟೈಮ್ ಕೊಟ್ಟಾರ, ಅದು ಗಮನಿಸ್ಬೇಕ. ಆಮೇಲೆ ವಿಶ್ವ ಆಹಾರ ಪ್ರಶಸ್ತಿಯ ಸ್ಥಾಪಕರು ಡಾಕ್ಟರ್ ನಾರ್ಮನ್ ಬೋರ್ಲಾಗ್. ನಮಗಿಲ್ಲಿ ಪ್ರಪಂಚದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಲ್ಲಪ್ಪ, ಅವರೇ ಸಂಸ್ಥಾಪಕರು ಅಂದರೆ ಫೌಂಡರ್, ಅದು ಗಮನಿಸ್ರಿ. ಆಮೇಲೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಂದರೆ ವಿಶ್ವ ಆಹಾರ ಪ್ರಶಸ್ತಿ ಫೌಂಡೇಶನ್, ಅಂದರೆ ವಿಶ್ವ ಆಹಾರ ಪ್ರಶಸ್ತಿ ಫೌಂಡೇಶನ್ ಅವರು ಅದನ್ನ ಪ್ರದಾನ ಮಾಡ್ತಾರೆ. ಮತ್ತೆ ವಿಶ್ವ ಆಹಾರ ಪ್ರಶಸ್ತಿಯ ಮೊತ್ತ ನೋಡ್ರಿ US $5 ಲಕ್ಷ ಐತಿ, ಅಂದರೆ 5 ಲಕ್ಷ ರೂಪಾಯಿ ಅಲ್ಲ, $5 ಲಕ್ಷ ಅಂತ, ಅಮೆರಿಕನ್ ಡಾಲರ್, ಅದು ಗಮನಿಸ್ರಿ. ಮತ್ತೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ಮೊದಲು ಪಡೆದವರು ಡಾಕ್ಟರ್ MS ಸ್ವಾಮಿನಾಥನ್. ಎಷ್ಟೇ ಇಸ್ವಾಗ? 1987 ಡಾಕ್ಟರ್ MS ಸ್ವಾಮಿನಾಥನ್ ಅಂತ ಕೊಟ್ರಾಗೇನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಹೇಳ್ರಿ? ಡಾಕ್ಟರ್ MS ಸ್ವಾಮಿನಾಥನ್. ಇವರಿಗೆ 1987 ಅಂದರೆ ಮೊದಲ ಬಾರಿಗೆ ಫಸ್ಟ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಇವ್ರಿಗೆ ವಿಶ್ವ ಆಹಾರ ಪ್ರಶಸ್ತಿ ಸಿಕ್ಕದ. ಮತ್ತೆ ಆಮೇಲೆ ವಿಶ್ವ ಆಹಾರ ಪ್ರಶಸ್ತಿ ಡಾಕ್ಟರ್ ವರ್ಗೀಸ್ ಕುರಿಯನ್ ರವರಿಗೆ ದೊರೆತ ವರ್ಷ 1989 ಅಂದರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಗುಣ ಭಾಳ ಸಾಧಕರೋದಲ್ಲ, ಅಂದರೆ ಭಾರತದ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ನಾವು. ಯಾರು ಹೇಳ್ರಿ? ಡಾಕ್ಟರ್ ವರ್ಗೀಸ್ ಕುರಿಯನ್. ಇವ್ರಿಗೂ ಗೊತ್ತಿರಬೇಕು, ಇವರು 89 ಸಿಕ್ಕದ ಇವರಿಗೆ. ಆಮೇಲೆ 2021 ವಿಶ್ವ ಆಹಾರ ಪ್ರಶಸ್ತಿ ಪಡೆದವರು ಡಾಕ್ಟರ್ ಶಕುಂತಲಾ HT. ಇವ್ರಿಗೂ ಮೂಲತಃ ಭಾರತದವರು, ಅದಕ್ಕೆ ಹಾಕಿದ್ದೀವಿ. ಮತ್ತೆ 2024 ವಿಶ್ವ ಆಹಾರ ಪ್ರಶಸ್ತಿ ಪಡೆದವರು ಡಾಕ್ಟರ್ AS ಜಫ್ರಿ ಆಟಿನ್ ಮತ್ತು ಡಾಕ್ಟರ್ ಕ್ಯಾರಿ ಫೌಲರ್ ಅಂತ. ಗೊತ್ತಿರಲ್ಲ ಅಂತ 24 ನಮಗೆ 26 ಭಾಳ ಇಂಪಾರ್ಟೆಂಟ್, 25 ಇಂಪಾರ್ಟೆಂಟ್. 25 ನಾವು ಹಾಕಿದ್ದೀನಿ, ಕರೆಕ್ಟಾಗಿ ಗಮನಿಸ್ರಿ. ಬಟ್ ಇಲ್ಲಿ ಈ ಒಂದು ಸ್ಲೈಡ್ನಲ್ಲಿ PPT ಏನು ತಿಳ್ಕೊಬೇಕಂತ ಕೊಟ್ರೆಗಿನ ವಿಶ್ವ ಆಹಾರ ಪ್ರಶಸ್ತಿ ಏನಂತ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ, ಮೊದಲ ಬಾರಿಗೆ ಯಾರು ಪಡೆದಾರ, ಮತ್ತೆ MS ಸ್ವಾಮಿನಾಥನ್ ಆಗಲಿ ಮತ್ತು ಡಾಕ್ಟರ್ ವರ್ಗೀಸ್ ಕುರಿಯನ್ ಆಗಲಿ ಅವ್ರ ಬಗ್ಗೆ, ಮತ್ತೆ ನಮಗೆ ಮುಖ್ಯವಾಗಿ ಅದರದ್ದು ಪ್ರಶಸ್ತಿಯ ಮೊತ್ತ ಅದೆಲ್ಲ ಗೊತ್ತಿರಬೇಕು. ಮತ್ತೆ ರೀಸೆಂಟಾಗಿ 2025-26 ಒಂದ್ಸಲ ಗಮನಿಸೋಣ ಅಂತ ನೋಡ್ರಿ. ಮುಖ್ಯವಾಗಿ ವಿಶ್ವ ಆಹಾರ ಪ್ರಶಸ್ತಿ 2025 ಇಲ್ಲಿ 2025 ವಿಶ್ವ ಆಹಾರ ಪ್ರಶಸ್ತಿ ಪಡೆದವರು
25ರಾಗ ಅಂದರೆ ಹೋದ ವರ್ಷ ಬ್ರೆಜಿಲ್ ದೇಶದ ಮಾರಿಯಾಂಗಾಲ ಹಂಗ್ರಿಯಾ ಅಂತ ಇಲ್ಲಿ ಗಮನಿಸ್ಬೇಕಿಲ್ಲಿ. ಬ್ರೆಜಿಲ್ ದೇಶದ ಮರಿಯಾಂಗೇಲ ಹಂಗ್ರಿಯಾ ನೋಡಿ ಹೆಂಗೈತೆ ಹೆಸರು. ಅಂದ್ರೆ ಇಲ್ಲಿ ಈ ದೇಶದವರ ಬ್ರೆಜಿಲ್ ದೇಶದವರ ಹೆಸರೇನು? ಮರಿಯಾಂಗೇಲ ಹಂಗ್ರಿಯಾ ಅಂತ. ಕರೆಕ್ಟಾಗಿ ಗಮನಿಸಿ ನೋಡೋ ಒಂದ್ಸಲ ಫೋಟೋಗನ್ನ ಗಮನಿಸ್ಬೇಕು. ಅಂದರೆ ಹೋದ ವರ್ಷದ್ದು ಈ ವರ್ಷದ್ದು ಭಾಳ ಇಂಪಾರ್ಟೆಂಟ್. 2026 25ರದ್ದು ಗೊತ್ತಿರ್ಬೇಕಾ. ಬಟ್ ಏನಂದ್ರೆ 26ರದ್ದು ಕಂಪಲ್ಸರಿ ಗೊತ್ತಿರ್ಬೇಕಾಗ್ತದ. ನಮಗೆ ಹೋದ ವರ್ಷ ಮಹಿಳೆಯರಿಗೆ ಕೊಟ್ಟಿದ್ರು. ಈಗ ಈ ವರ್ಷ ನೋಡ್ರಿ ನಮಗೆ ಮುಖ್ಯವಾಗಿ 2026ರ ವಿಶ್ವ ಆಹಾರ ಪ್ರಶಸ್ತಿ ಪಡೆದವರು ಇನ್ನೂ ಅಪ್ಡೇಟ್ ಆಗಿಲ್ಲ. ಬಟ್ ಅದನ್ನ ಹೆಸರಿಸಲ್ಪಟ್ಟಿದ್ದಾರೆ, ಗುರುತಿಸಲ್ಪಟ್ಟಿದ್ದಾರೆ ಅಂತ ಕೊಟ್ಟಾನೆ ವೆಬ್ಸೈಟ್ಯಾಗ. ಬಟ್ ಇವರೇ ಫೈನಲ್ ಗಮನಿಸ್ಬೇಕು ನಮಗೆ. ನೆದರ್ಲ್ಯಾಂಡ್ ದೇಶದ ನೋಡ್ರಿ ಹೆಸರು ಹೆಂಗೈತೆ? ಉಬ್ಬು ಲೇಲಿ ವೆಲ್ಡ್ ಅಂತ ಹೆಸರು ಹೆಂಗೈತೆ? ಉಬ್ಬು ನೋಡಿ, ಉಬ್ಬು ಲೇಲಿ ವೆಲ್ಡ್ ಹೆಸರು ಭಾಳ ಇಂಪಾರ್ಟೆಂಟ್. ಯಾವ ದೇಶದವರು ಇವರು? ನೆದರ್ಲ್ಯಾಂಡ್ ದೇಶದವರು. ನಮಗೆ ಮುಖ್ಯವಾಗಿ ಇಲ್ಲಿ ಏನು ಗಮನಿಸ್ಬೇಕಂದ್ರೆ ನಿಮಗೊಂದೊಂದು ಸಲ ನೇರ ಪ್ರಶ್ನೆ ಅಂದರೆ 2026ನೇ ಸಾಲಿನ ವಿಶ್ವ ಆಹಾರ ಪ್ರಶಸ್ತಿಗೆ ಯಾರಪ್ಪ ಭಾಜನರಾದವ್ರು ಯಾರಂತ ಕೊಡ್ತಾನೆ? 4 ಜನ ಹೆಸರು ಕೊಟ್ಟಿರ್ತಾನ. ಇಲ್ಲಾಂದ್ರೆ ಅವ್ರು ಯಾವ ದೇಶದವ್ರು ಅಂತ ಕೊಡ್ತಾನೆ. ಯಾವ ದೇಶದವ್ರು ಹೇಳ್ರಿ? ನೆದರ್ಲ್ಯಾಂಡ್ ದೇಶದವರು. ನೆದರ್ಲ್ಯಾಂಡ್ ಅಂತ ದೇಶ ಐತಲ್ಲ, ಆ ದೇಶದವರು. ಅವ್ರ ಹೆಸರು ನೋಡ್ರಿ ನಮ್ಗೆ ಉಬ್ಬು ಲೇಲಿ ವೆಲ್ಡ್. ಉಬ್ಬು ಲೇಲಿ ವೆಲ್ಡ್ ಇದು ಗೊತ್ತಿರಲ್ಲ, ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಐತೆ. ಒಂದ್ಸಲ ಅವ್ರದ್ದು ಇಮೇಜ್ಗೂ ಗಮನಿಸ್ರಿ. ನಮಗಿಲ್ಲಿ 2026 ವರ್ಲ್ಡ್ ಫುಡ್ ಪ್ರೈಸ್ ಅಂತ ಐತೆ. ನಮಗೆ ಅವ್ರ ಹೆಸರುಗೂ ಇಲ್ಲಿ ಕೆಳಗಡೆ ಐತೆ. ಅದು ಯಾವ ದೇಶದವ್ರು ಅಂತಗೂ ಅಲ್ಲಿ ಹಾಕಿದ್ದೀವಿ. ನೀಟಾಗಿ ಗಮನಿಸ್ಬೇಕು. ಯಾಕಂದ್ರೆ 2026ನೇ ಸಾಲಿನ ವಿಶ್ವ ಆಹಾರ ಪ್ರಶಸ್ತಿ ಇಲ್ಲ 2026ನೇ ಸಾಲಿನ ಬೇರೆ ಬೇರೆ ಪ್ರಶಸ್ತಿಗಳು ಭಾಳ ಪ್ರಮುಖವಾಗಿ ಗಮನಿಸ್ತಾವ. ಮತ್ತೆ ನಮಗೆ ಇಲ್ಲಿ ಒಂದು ಪ್ರಶ್ನೆ ಸಿಂಪಲ್ ಆಗಿ ನೇರ ಪ್ರಶ್ನೆ ಹಾಕಿದ್ದೀನಿ, ಅದಕ್ಕೂ ಒಂದ್ಸಲ ಗಮನಿಸ್ರಿ. ಇಂಪಾರ್ಟೆಂಟ್ ಇಲ್ಲಿ 2026ರ ವಿಶ್ವ ಆಹಾರ ಪ್ರಶಸ್ತಿ ಪಡೆದವರು ಇಲ್ಲಿ ನಮಗೆ ಡಾಕ್ಟರ್ AS ಜಫ್ರಿ ಆರ್ಟಿನ್ ಮತ್ತು ಡಾಕ್ಟರ್ ಕ್ಯಾರಿ ಫೌಲರ್. ಆಮೇಲೆ ಉಬ್ಬು ಲೇಲಿ ವೆಲ್ಡ್, ಉಬ್ಬು ಲೇಲಿ ನೋಡಿ, ಉಬ್ಬು ಲೇಲಿ ವೆಲ್ಡ್. ಆಮೇಲೆ ಮರಿಯಾಂಗೇಲ ಹಂಗ್ರಿಯಾ. ಆಮೇಲೆ ಡಾಕ್ಟರ್ MS ಸ್ವಾಮಿನಾಥನ್. ನಾವು ಡಾಕ್ಟರ್ MS ಸ್ವಾಮಿನಾಥನ್ ಇವರಿಗೆ 1987. ಮರಿಯಾಂಗೇಲ ಹಂಗ್ರಿಯಾ ಇವರಿಗೆ 2025. ಡಾಕ್ಟರ್ AS ಜಫ್ರಿ ಆರ್ಟಿನ್ ಇವರಿಗೆ 2024. ಇವರಿಗೆ ಉಬ್ಬು ಲೇಲಿ ವೆಲ್ಡ್ ಇದಾರಲ್ಲ ಇವರು 2026. ಅಂದ್ರೆ ಆಪ್ಷನ್ಸ್ ಬಿನೇ ಸರಿಯಾದ ಉತ್ತರ. ಅಂದ್ರೆ ಪ್ರಶ್ನೆ ಇಲ್ಲಂದ್ರಿಗಿನ ನಮಗೆ ವಿಶ್ವ ಆಹಾರ ಪ್ರಶಸ್ತಿಗೆ ಸಂಬಂಧಪಟ್ಟ ಹೇಳಿಕೆಗಳನ್ನು ಪರಿಶೀಲಿಸಿ, ಅಂದ್ರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಾಗ ಆ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗೂ ಅದ್ರಾಗ ಹಾಕಿರ್ತಾರೆ. ನೀಟಾಗಿ ಗಮನಿಸ್ರಿ. ಯಾಕಂದ್ರೆ KPSC ಆಗಲಿ KA ಎಕ್ಸಾಮ್ಸ್ ಆಗಲಿ ಆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ತಾವಲ್ಲ ಆ ರೀತಿ ಪ್ರಶ್ನೆಗಳನ್ನು ನೀವು ರಚನೆ ಮಾಡ್ಕೋಬೇಕಾಗ್ತದ. ನೀಟಾಗಿ ಗಮನಿಸ್ಬೇಕು. ಒಂದ್ಸಲ ಕರೆಕ್ಟಾಗಿ ಫೋಟೋ ನೋಡ್ಕೇರಿ, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಇಷ್ಟು ನಿಮಗೆ ಗೊತ್ತಾಯ್ತು. ಈಗ ನಮಗೆ ರಾಮ್ಸಾರ್ ತಾಣಗಳು ಒಟ್ಟು 99 ಹೌದಲ್ಲ. ಈಗ ನಮಗೆ ಮತ್ತೆ ಆಮೇಲೆ ವಿಶ್ವ ಆಹಾರ ಪ್ರಶಸ್ತಿ, ಆಮೇಲೆ ಬೇರೆ ಬೇರೆ ಇನ್ನೊಂದು ಪ್ರಶಸ್ತಿಗೂ ಗೊತ್ತಾಯ್ತು ನಮಗೆ, ಅಬೆಲ್ ಪ್ರಶಸ್ತಿ. ಈಗ ನಮಗೆ ಇನ್ನೊಂದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಭಾಳ ಇಂಪಾರ್ಟೆಂಟು ಇಲ್ಲಿ ಪ್ರಶಸ್ತಿಗಳು 2025-26 ಅಂದರೆ 2025-26ನೇ ಸಾಲಿನ ಪ್ರಶಸ್ತಿಗಳು ನಮಗೆ ಆ ದಿನಪತ್ರಿಕೆದಾಗ ಮೊನ್ನೆ ರೀಸೆಂಟ್ ಆಗಿ ಕೊಟ್ಟಿದ್ದ ನೋಡ್ರಿ. ಇದು ಭಾಳ ಪ್ರಮುಖವಾದದ್ದು. ಅಂದರೆ ದಿನಪತ್ರಿಕೆ ಬಂದಾಗ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ. ಅಷ್ಟು ನೀಟಾಗಿ ಕಟ್ ಮಾಡ್ಯಾರ ಹುಡುಗರೆಲ್ಲ, ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡ್ಗೆ ಸೇಮ್ ಪ್ರತಿ ಸಲ. ಅಂದರೆ ಒಂದು ವರ್ಷ ತನಕ ಇಂಪಾರ್ಟೆಂಟ್, ಮತ್ತೆ ಮುಂದಿನ ವರ್ಷ ಕೊಟ್ಟಾಗ ಮತ್ತೆ ಇವ್ರು ಟ್ಯಾಲಿ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟ್. ಇಲ್ಲ ಮಗ ಸಿದ್ದರಾಮರಿಗೆ ಬಸವ, ದೇವನೂರಿಗೆ ಪಂಪ ಅಂತ ಕೊಟ್ಟು ಹೆಡ್ಡಿಂಗ್. ನಮಗಿಲ್ಲ ನಮಗೆ ಮುಖ್ಯವಾಗಿ ನೋಡ್ರಿ, ಭಾನುಕೀರ್ತಿ ಭಟ್ಟಾರಕರಿಗೆ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ. ನಮಗೆ ನೋಡ್ರಿ ಇಲ್ಲಿ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ ಅಂದರೆ ಇವ್ರು ನಮಗೆ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ. ನಮಗಿಲ್ಲಿ ಅವರಿಗೆ ಯಾವ ಪ್ರಶಸ್ತಿ? ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ. ಭಾಳ ಇಂಪಾರ್ಟೆಂಟು ಅಂತ ನೀಟಾಗಿ ಕೊಟ್ಟಾನಷ್ಟು. ನಮಗೆಲ್ಲ ಪ್ರತಿಯೊಂದಿಗೂ ಎಲ್ಲ ಓದ್ಬೇಕ ನೋಡಿ. ಎಷ್ಟು ಚೆನ್ನಾಗಿ ಒಂದೇ ಒಂದು ಪೇಜ್ನ ಕೊಟ್ಟಾರ ಹೌದಲ್ಲ ಪ್ರಜಾವಾಣಿ ಪತ್ರಿಕೆದಾಗ. ನಮಗಿಲ್ಲಿ ನೋಡ್ರಿ ಮುಖ್ಯವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ನೋಡಿ ಇಲ್ಲಿ ಕೊಟ್ಟಲ್ಲಿ 2025-26ನೇ ಸಾಲಿನ ವಿವಿಧ ಪ್ರಶಸ್ತಿಗಳನ್ನು ಬುಧವಾರ ಘೋಷಿಸಿದೆ ಅಂತ ರೀಸೆಂಟ್ ಆಗಿ. ಮತ್ತೆ ಆಮೇಲೆ ಬಸವ ರಾಷ್ಟ್ರೀಯ ಪುರಸ್ಕಾರಕ್ಕೆ ನೋಡಿ, ಬಸವ ರಾಷ್ಟ್ರೀಯ ಪುರಸ್ಕಾರಕ್ಕೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಕೌಟ ಬಸವ ಯೋಗಾಶ್ರಮದ ಬೆಲ್ದಾಳ ಸಿದ್ದರಾಮ ಶರಣರು. ನಮಗಿಲ್ಲಿ ಬೆಲ್ದಾಳ ಸಿದ್ದರಾಮ ಶರಣರು ಅವರು ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಗೆ ಮಂಡ್ಯದ ಕಂಬದಹಳ್ಳಿಯ ಜೈನ ಮಠದ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಂದರೆ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ. ಆಮೇಲೆ ಬೆಲ್ದಾಳ ಸಿದ್ದರಾಮ ಶರಣರು ಇವರಿಗೆ ಬೆಲ್ದಾಳ ಸಿದ್ದರಾಮ ಶರಣರು ಇವರಿಗೆ
ಬಸವ ರಾಷ್ಟ್ರೀಯ ಪುರಸ್ಕಾರ ಮತ್ತೆ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಇವರಿಗೆ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ, ಬಹಳ ಇಂಪಾರ್ಟೆಂಟ್. ಆಮೇಲೆ ಕೆಳಗಡೆ ನೋಡ್ರಿ, ಈ ಎರಡು ಪ್ರಶಸ್ತಿಗಳು ತಲಾ 10 ಲಕ್ಷ ರೂಪಾಯಿ ನಗದು ಒಳಗೊಂಡಿವೆ. ಇಲ್ಲಿ ಗಮನಿಸ್ಬೇಕಿಲ್ಲಿ, ಅಂದ್ರೆ ನಮಗ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ, ಬಸವ ರಾಷ್ಟ್ರೀಯ ಪುರಸ್ಕಾರ ಇವೆರಡು ಪ್ರಶಸ್ತಿಯ ಮೊತ್ತ ಎಷ್ಟು ಅಂತ ಕೊಟ್ಟರೆ 10 ಲಕ್ಷ ರೂಪಾಯಿ. ಇಲ್ಲಿ ಕೊಟ್ಟ ನೋಡ್ರಿ ನಮಗ ರೂಪಾಯಿ 10 ಲಕ್ಷ ರೂಪಾಯಿ ಒಳಗೊಂಡಿವೆ ಅಂತ ನಮಗಿಲ್ಲಿ ಗಮನಿಸಬೇಕಾದದ್ದು ಎರಡು ನಿಮ್ಗೆ ಗೊತ್ತಾದು. ಆಮೇಲೆ ಪಂಪ ಪ್ರಶಸ್ತಿಗೆ ಸಾಹಿತಿ ದೇವನೂರು ಮಹದೇವ ಮೈಸೂರು, ನಮಗಿಲ್ಲಿ ಆ ದೇವನೂರು ಮಹದೇವ ಪ್ರಮುಖ ಸಾಹಿತ್ಯ ಅಲ್ಲಪ್ಪ. ಯಾವ ಪ್ರಶಸ್ತಿ ಹೇಳ್ರಿ? ಪಂಪಾ ಪ್ರಶಸ್ತಿಗೆ ಸಾಹಿತಿ ದೇವನೂರು ಮಹದೇವ. ಕೇಳ್ತಾನ ಪ್ರಶ್ನೆ, 2025-26ನೇ ಸಾಲಿನ ಪಂಪಾ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ ಕೊಟ್ಟರೆ ಸಾಹಿತಿ ದೇವನೂರು ಮಹದೇವ, ಬಹಳ ಇಂಪಾರ್ಟೆಂಟ್. ಎಲ್ಲಿಯವರು ಅಂತ ಕೊಟ್ಟರೆ ಮೈಸೂರು ಜಿಲ್ಲೆಯವರು. ಆಮೇಲೆ ಆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಗೆ ಪ್ರಗತಿಪರ ಚಿಂತಕ ಸಿದ್ದನಗೌಡ ಪಾಟೀಲ, ಗಮನಿಸ್ಬೇಕಿಲ್ಲಿ ನಮಗಿಲ್ಲಿ ಆ ಸಿದ್ದನಗೌಡ ಪಾಟೀಲ. ಯಾವ ಪ್ರಶಸ್ತಿ ಹೇಳ್ರಿ? ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಗೆ ಪ್ರಗತಿಪರ ಚಿಂತಕ ಸಿದ್ದನಗೌಡ ಪಾಟೀಲ, ಅಂದ್ರೆ ಇವರು ಧಾರವಾಡದವರು ಅವರಿಗೆ. ಆಮೇಲೆ ಅಕ್ಕಮಾದೇವಿ ಆ ಪ್ರಶಸ್ತಿಗೆ ಸಾಮಾಜಿಕ ಹೋರಾಟಗಾರ್ತಿ ಕೆ ನೀಲಾ, ಅಂದ್ರೆ ಕಲಬುರಗಿ. ಅಂದ್ರೆ ಅಕ್ಕಮಾದೇವಿ ಏನಂತ ಕೊಟ್ಟರೆಗಿನ ಪ್ರಶಸ್ತಿಗೆ ಅಕ್ಕಮಾದೇವಿ ಪ್ರಶಸ್ತಿ ಅವರು ಯಾವುದಕ್ಕೆ ಯಾರು ಎಲೆಕ್ಟ್ ಆಗಿರಲ್ರಿ? ಕೆ ನೀಲಾ ಅವರು, ಅಂದ್ರೆ ಕಲಬುರಗಿ ಜಿಲ್ಲೆಯವರು. ಆಮೇಲೆ ಕಾಯಕ ಯೋಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಗೆ, ಅಂದ್ರೆ ಕಾಯಕ ಯೋಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಗೆ ಸಾಹಿತಿ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ, ಬಹಳ ಇಂಪಾರ್ಟೆಂಟ್. ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಕರೆಕ್ಟಾಗಿ ನೀವು ಗಮನಿಸಬೇಕಾಗ್ತದ. ನಮಗೆ ಅವ್ರ ಫೋಟೋಗನ್ನ ಇಲ್ಲಿ ಅಪ್ಡೇಟ್ ಮಾಡ್ಕೋಬೇಕು. ಯಾವ ಪ್ರಶಸ್ತಿ ಹೇಳಿ ಅವರಿಗೆ? ನಮಗೆ ಕಾಯಕ ಯೋಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿ, ಬಹಳ ಇಂಪಾರ್ಟೆಂಟು. ಆಮೇಲೆ ತುಮಕೂರು ಜಿಲ್ಲೆಯವರು. ಆಮೇಲೆ ಪ್ರೊಫೆಸರ್ ಕೆ.ಜಿ. ಕುಂದಣಗಾರ ಗಡಿನಾಡ ಸಾಹಿತ್ಯ ಪ್ರಶಸ್ತಿಗೆ ಲೇಖಕ ಅಲ್ಲಾ ಬಕ್ಷ ಮೀರಾ ಸಾಹೇಬ ಮಿರ್ಜಿ. ನೋಡಿ, ಅಲ್ಲಾ ಬಕ್ಷ ಮೀರಾ ಸಾಹೇಬ ಮಿರ್ಜಿ ಅವರಿಗೂ ಆ ಪ್ರಶಸ್ತಿ ಬಂದದ. ಇಲ್ಲಿ ಗಮನಿಸಬೇಕಾದದ್ದು ಏನಂತ ಕೊಟ್ರೆಗಿನ ಮುಖ್ಯವಾಗಿ ಒಂದೊಂದೊಂದೊಂದು ಇಂಥ ಪ್ರಶಸ್ತಿ ಯಾರಿಗೆ ಸಿಕ್ಕದ ಅದೆಲ್ಲ ನೀಟಾಗಿ ಅಂದರೆ ಒಂದಿಸಿ ಬರೆದಾಗ ಇಲ್ಲ ಜೋಡಣೆದಾಗ ಕೊಡ್ತಿರ್ತಾನೆ, ಕರೆಕ್ಟಾಗಿ ಗಮನಿಸಬೇಕಾದ. ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಇಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಗೆ ಲೇಖಕಿ ಸುಕನ್ಯಾ, ನಮಗಿಲ್ಲಿ ಗಮನಿಸಬೇಕಿಲ್ಲ, ಸುಕನ್ಯಾ ಮಾರುತಿ ಇವರು ಬಳ್ಳಾರಿಯವರು, ಮೂಲತಃ ಬಳ್ಳಾರಿಯವರು. ಒಂದ್ಸಲ ಅವ್ರ ಫೋಟೋಗೂ ನೀವು ಗಮನಿಸಬೇಕು. ಮತ್ತೆ ನೆಕ್ಸ್ಟ್ ಟೈಪ್ ಮಾಡಿಗೂ ಹಾಕಿದ್ದೀವಿ ನಾವು, ಅದೊಂದ್ಸಲ ನೀವು ಗಮನಿಸ್ರಂತ್ರಿ. ಆಮೇಲೆ ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿಗೆ ಕಲಾವಿದೆ ಜಿ.ವಿ. ಶಾರದಾ, ಅಂದ್ರೆ ತುಮಕೂರು ಜಿಲ್ಲೆಯವರು, ಜಿ.ವಿ. ಶಾರದಾ, ಒಂದ್ಸಲ ಅವ್ರ ಫೋಟೋಗೂ ನೋಡ್ಬೋದು. ಆಮೇಲೆ ಬಿ.ವಿ. ಕಾರಂತ ಪ್ರಶಸ್ತಿಗೆ ರಂಗಕರ್ಮಿ ಪ್ರಸನ್ನ ಎಲ್ಲಿಯವರು ಅಂತ ಕೊಟ್ಟರೆ ಅವರು ಶಿವಮೊಗ್ಗ ಜಿಲ್ಲೆಯವರು. ನೋಡಿ, ರಂಗಕರ್ಮಿ ಪ್ರಸನ್ನ ಇವರು ಶಿವಮೊಗ್ಗ ಜಿಲ್ಲೆ. ಆಮೇಲೆ ಹಾಗೂ ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯ ಪ್ರಶಸ್ತಿಗೆ ಸಾಹಿತಿ ಗಂಗಾರಾಮ್ ಚಂಡಾಳ, ಅಂದ್ರೆ ಕೋಲಾರ ಜಿಲ್ಲೆಯವರು, ಬಹಳ ಇಂಪಾರ್ಟೆಂಟ್. ಅಲ್ಲಿ ನಮಗಿಲ್ಲಿ ಗಂಗಾರಾಮ್ ಅವರು, ಇಲ್ಲಿ ಒಂದ್ಸಲ ಅವ್ರ ಫೋಟೋ ಒಂದ್ಸಲ ಗಮನಿಸ್ರಿ. ಆಮೇಲೆ ಕಲಾ ಪ್ರಶಸ್ತಿ ವಿಭಾಗದಲ್ಲಿ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ, ಅಂದ್ರೆ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿಗೆ ಕಲಾವಿದ ಗುತ್ತೇದಾರ ವಿ ಹರಿರಾಮ್, ನಮಗೆ ಗುತ್ತೇದಾರ ವಿ ಹರಿರಾಮ್ ಅವರ ಒಂದ್ಸಲ ಫೋಟೋ ನೋಡ್ಕೋಬಹುದು. ಮತ್ತೆ ಆಮೇಲೆ ಜಕಣಾಚಾರಿ ಪ್ರಶಸ್ತಿಗೆ ಅಶೋಕ್ ಗುಡಿಗಾರ್ ಶಿವಮೊಗ್ಗ ಜಿಲ್ಲೆಯವರು. ಆಮೇಲೆ ಜಾನಪದ ಶ್ರೀ ಪ್ರಶಸ್ತಿಗೆ ಕಲಾವಿದರಾದ ಎಂ ಮಹಾದೇವ ಸ್ವಾಮಿ ಮಂಡ್ಯದವರು, ಮತ್ತೆ ಹಾಗೂ ಬಿ ಲಕ್ಷ್ಮಣ ಗುತ್ತೇದಾರ ಯಾದಗಿರಿ ಜಿಲ್ಲೆಯವರು ಆಯ್ಕೆಯಾಗಿದ್ದಾರೆ ಅಂತ ಐತೆ. ನೋಡು, ಪ್ರತಿಯೊಂದಿಗೂ ಎಲ್ಲ ಇಂಪಾರ್ಟೆಂಟ್ ಐತೆ, ಅಂದ್ರೆ ಬಹಳ ಪ್ರಮುಖ ಪ್ರಶಸ್ತಿಗಳೆಲ್ಲವಷ್ಟು ಇವು ಕರೆಕ್ಟಾಗಿ ಗಮನಿಸ್ರಿ. ಮತ್ತೆ ಅದ್ರಾಗ ಮುಖ್ಯವಾಗಿ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ ಮತ್ತು ಬಸವ ರಾಷ್ಟ್ರೀಯ ಪುರಸ್ಕಾರ, ಆಮೇಲೆ ಪಂಪಾ ಪ್ರಶಸ್ತಿ, ಇವೆಲ್ಲ ಬಹಳ ಇಂಪಾರ್ಟೆಂಟು, ಕರೆಕ್ಟಾಗಿ ಗಮನಿಸಬೇಕಾಗ್ತದೆ. ಮತ್ತೆ ಸಂಗೀತ ನೃತ್ಯ ಪ್ರಶಸ್ತಿ ವಿಭಾಗದಲ್ಲಿ ಕುಮಾರವ್ಯಾಸ ಪ್ರಶಸ್ತಿಗೆ ಕಲ್ಲಿನಾಥ ಶಾಸ್ತ್ರಿ, ಅಂದ್ರೆ ಗದಗ. ನೋಡಿ, ಕಲ್ಲಿನಾಥ ಶಾಸ್ತ್ರಿ ಗದಗ ಅಲ್ಲಿ ನಮಗ ಮುಖ್ಯವಾಗಿ ಗಮನಿಸ. ಹಾಗೂ ಶಾಂತಲಾ ನಾಟ್ಯರಾಣಿ ಪ್ರಶಸ್ತಿಗೆ ಪ್ರತಿಭಾ ಪ್ರಹ್ಲಾದ್ ಮೈಸೂರವರು ಭಾಜನರಾಗಿದ್ದಾರೆ. ಈ ಪ್ರಶಸ್ತಿಗಳು ತಲಾ 5 ಲಕ್ಷ ರೂಪಾಯಿ ನಗದು ಒಳಗೊಂಡಿವೆ. ಅಂದ್ರೆ ಇಲ್ಲಿ ಗಮನಿಸಬೇಕಾದದ್ದು ಏನಂದ್ರೆ ನಮಗ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿಗೆ ಆ ಪ್ರಶಸ್ತಿಯ ಮೊತ್ತ 10 ಲಕ್ಷ ರೂಪಾಯಿ. ಆಮೇಲೆ ಬಸವ ರಾಷ್ಟ್ರೀಯ ಪುರಸ್ಕಾರ ಈ ಪ್ರಶಸ್ತಿಯ ಮೊತ್ತ 10 ಲಕ್ಷ ರೂಪಾಯಿ. ಉಳಿದುವೇನ ಇದಾವಲ್ಲ ಒಟ್ಟರಿಗೆಲ್ಲ 5 ಲಕ್ಷ ರೂಪಾಯಿ ಐತಿ. ಅದಕ್ಕೂ ಒಂದ್ಸಲ ನೀವು ಗಮನಿಸಬೇಕಾಗ್ತದ. ಮತ್ತೆ ಅವೆಲ್ಲ ಅಷ್ಟು ನೀಟಾಗಿ ಇದ್ರ ನೋಡ್ಕೋಬೇಕಂದ್ರೆ ನೀವು ಅಂದ್ರೆ ನಮಗ ಆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಏನು ಕೊಟ್ಟಿರ್ತಾನಲ್ಲ ನೀಟಾಗಿ ಕಟ್ ಮಾಡ್ಕೊಂಡು, ಪ್ರಜಾವಾಣಿ ಅಷ್ಟೆಂತಲ್ಲ, ವಿಜಯ ಕರ್ನಾಟಕ ಇಲ್ಲ ವಿಜಯವಾಣಿ, ಕನ್ನಡಪ್ರಭ ಎಲ್ಲ ಪೇಪರ್ನ ಕೊಟ್ಟಿರ್ತಾರೆ, ನೀಟಾಗಿ ನೋಡ್ಕೋಬೇಕಂತ ಪ್ರತಿಯೊಂದು ಇವ್ರ ನೀಟಾಗಿ ಮತ್ತೆ ಒಂದು ಟೈಪ್ ಮಾಡಾಕಿ. ನೋಡಿ, ನಮಗೆ ಪಂಪಾ ಪ್ರಶಸ್ತಿ 2025-26ನೇ ಸಾಲಿಂದು ಆಯ್ಕೆಯಾದವರು ಸಾಹಿತಿ ದೇವನೂರು ಮಹಾದೇವ ಮೈಸೂರು. ಇಲ್ಲಿ ನೋಡಿದವಲ್ಲ ಇಲ್ಲಿ ಫೋಟೋದಾಗ ಅಲ್ಲಿ ನೋಡಿ ದೇವನೂರು ಮಹಾದೇವ ಅವರು, ನಮಗಿಲ್ಲಿ ಪಂಪಾ ಪ್ರಶಸ್ತಿ ಅದು ಗಮನಿಸ್ರಿ. ಆಮೇಲೆ
ಬೇರೆ ಬೇರೆ ನಮಗೆ ಬಸವ ರಾಷ್ಟ್ರೀಯ ಪುರಸ್ಕಾರ ಆಯ್ಕೆಯಾದವರು ಬೆಲ್ದಾಳ ಸಿದ್ದರಾಮ ಶರಣರು ಬೀದರ್ ಜಿಲ್ಲೆ, ಹೌದಲ್ಲ, ಅದು ಗಮನಿಸ್ರಿ. ಆಮೇಲೆ ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ ನಮಗಿಲ್ಲಿ ಆಯ್ಕೆಯಾದರು ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಮಂಡ್ಯ ಜಿಲ್ಲೆಯವರು. ಅಂದ್ರೆ ಇಲ್ಲಿ ಗಮನಿಸಬೇಕಾದದ್ದು ಏನಂತ ಕೊಟ್ರಗಿನ 2 ಪ್ರಶಸ್ತಿಯ ಮತ್ತೆ ಎಷ್ಟಂತ ಕೊಟ್ರಗಿನ ಬಸವ ರಾಷ್ಟ್ರೀಯ ಪುರಸ್ಕಾರದ್ದು 10 ಲಕ್ಷ, ಆಮೇಲೆ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿದು 10 ಲಕ್ಷ ರೂಪಾಯಿ. ಆಮೇಲೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಗೆ ಆಯ್ಕೆ ಸಿದ್ದನಗೌಡ ಪಾಟೀಲ ಅಂದ್ರೆ ಧಾರವಾಡದವರು. ಆಮೇಲೆ ಅಕ್ಕಮ್ಮದೇವಿ ಪ್ರಶಸ್ತಿ ಎಲೆಕ್ಟ್ ಆದವರು ನೀಲಾ ಅವರು ಕಲಬುರಗಿ ಜಿಲ್ಲೆ. ಆಮೇಲೆ ಕಾಯಕ ಯೋಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಇವು ತುಮಕೂರು ಜಿಲ್ಲೆಯವರು. ಆಮೇಲೆ ಪ್ರೊಫೆಸರ್ KG ಕುಂದಣಗಾರ ಗಡಿನಾಡ ಸಾಹಿತ್ಯ ಪ್ರಶಸ್ತಿ ಎಲೆಕ್ಟ್ ಆದವರು ಕೊಟ್ಟರೆ ಅಲ್ಲಭಕ್ಷ ಮೀರಾ ಸಾಹೇಬ ಮಿರ್ಜಿ ವಿಜಯಪುರ ಜಿಲ್ಲೆಯವರು. ಆಮೇಲೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಅದು ಸೆಲೆಕ್ಟ್ ಆದವರು ಕೊಟ್ಟರೆಗಿನ ಲೇಖಕಿ ಸುಕನ್ಯಾ ಮಾರುತಿ ಬಳ್ಳಾರಿ ಜಿಲ್ಲೆಯವರು. ಆಮೇಲೆ ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿ 2025-26ನೇ ಸಾಲಿಂದ ಎಲೆಕ್ಟ್ ಆದವರು ಕೊಟ್ಟರೆ ಕಲಾವಿದೆ GV ಶಾರದಾ ಇವರು ತುಮಕೂರು ಜಿಲ್ಲೆಯವರು. ಆಮೇಲೆ BV ಕಾರಂತ ಪ್ರಶಸ್ತಿ ಸೆಲೆಕ್ಟ್ ಕೊಟ್ಟರೆ ರಂಗಕರ್ಮಿ ಪ್ರಸನ್ನ ಶಿವಮೊಗ್ಗ ಜಿಲ್ಲೆಯವರು. ಆಮೇಲೆ ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯ ಪ್ರಶಸ್ತಿ ಭಾಳ ಇಂಪಾರ್ಟೆಂಟ್ ಇಲ್ಲಿ ಗಮನಿಸಬೇಕಾದದ್ದು ಸಾಹಿತಿ ಗಂಗಾರಾಮ್ ಚಂಡಾಳ ಅವ್ರಿಗೆ ಕೋಲಾರ ಜಿಲ್ಲೆಯವರು. ಆಮೇಲೆ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಈ ಪ್ರಶಸ್ತಿಗೆ ಆಯ್ಕೆಯಾದವರು ಕೊಟ್ಟರೆ ಕಲಾವಿದ V ಹರಿರಾಮ್ ಇವರು ಬೆಂಗಳೂರವರು. ಗಮನಿಸಬೇಕು, ನೋಡ್ತಾ ನಿಮ್ಗೆ ಆಟೋಮೆಟಿಕ್ ಆಗಿ ಎಲ್ಲ ತಿಳಿದು ಬಿಡ್ತಾವ. ಬಟ್ ಏನಂತ ಕೊಟ್ಟರೆ ಎಲ್ಲ ಪ್ರಶಸ್ತಿಗಳು ಎಲ್ಲ ಲೀಸ್ಟ್ ಏನಂತ ಕೊಟ್ಟರೆ ಇಲ್ಲಿ ಹಾಕಿದ್ದೀನಿ ನಾನು. ಎಲ್ಲಿ ಹಾಕಿದ್ದೀವಿ ಹೇಳ್ರಿ ಈ ಪೇಪರ್ನಾಗ ದಿನಪತ್ರಿಕೆಯಲ್ಲಿ ಇದೇನು ಬಂದಿತ್ತಲ್ಲ ಇಷ್ಟು ನೀಟಾಗಿ ನೋಟ್ ಮಾಡ್ಕೋಬೇಕಂತ ನೋಡಿ. ಇದೇ ಇಂಪಾರ್ಟೆಂಟ್ ಇಲ್ಲಿ ಈ ಬೇಸ್ ಇದು. ಇದ್ರಾಗ ಏನು ಕೊಟ್ಟನಲ್ಲ ಎಲ್ಲ ಪ್ರತಿಯೊಂದಿಗೂ ಅಪ್ಡೇಟ್ ಮಾಡ್ಕೋಬೇಕು. ನಿಮ್ಗೆ ಯಾವುದೇ ಎಕ್ಸಾಮ್ ನಾಳೆ HSTR ಆಗಲಿ ಇಲ್ಲ GPSTR ಆಗಲಿ ಇಲ್ಲ ಬೇರೆ ಯಾವ್ದನ್ನ ಕನ್ನಡ ಏನೋ ಯಾವ್ದನ್ನ ಎಕ್ಸಾಮ್ ಬರೋಕೆ ಹೋದ್ರಿಗಿನ ಪಂಪ ಪ್ರಶಸ್ತಿ ಭಾಳ ಇಂಪಾರ್ಟೆಂಟ್ ಆಗ್ತದೆ, ಹೌದಲ್ಲ. ಅದೆಲ್ಲ ನೀವು ಅಪ್ಡೇಟ್ ಮಾಡ್ಕೋಬೇಕು. ಪ್ರತಿಯೊಂದಿಗೂ ಎಲ್ಲ ಹಾಕಿದ್ದೀವಿ, ಕರೆಕ್ಟಾಗಿ ಗಮನಿಸ್ಬೇಕು, ಇಂಪಾರ್ಟೆಂಟು. ಮತ್ತು ಯಾವ್ಯಾವ ಪ್ರಶಸ್ತಿಗಳು ಬರ್ತಾವಲ್ಲ ಅವೆಲ್ಲ ಅವತ್ತಿಂದ ಅವತ್ತೇ ಅಪ್ಡೇಟ್ ಮಾಡ್ಕೊಂಡು ಎಲ್ಲ ಪ್ರತಿಯೊಂದಿಗೂ ಚೆಕ್ ಮಾಡ್ಕೊಂತಿರ್ಬೇಕು. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಪ್ರಶಸ್ತಿ ನಿಮಗೆ ಒಂದೇ ಶಿಬಿರದಾಗ ಕೊಡ್ತಾರೆ ಇಲ್ಲ ಜೋಡಣೆದಾಗ ಕೊಡ್ತಾರೆ. ಇಲ್ಲಿ ಕುಮಾರವ್ಯಾಸ ಪ್ರಶಸ್ತಿ ಕಲ್ಲಿನಾಥ ಶಾಸ್ತ್ರಿ ಅವರು ಗದಗ ಜಿಲ್ಲೆಯವರು. ನಮಗೆ ಶಾಂತಲಾ ನಾಟ್ಯ ಪ್ರಶಸ್ತಿ ಆಯ್ಕೆಯಾದ ಪ್ರತಿಭಾ ಪ್ರಹ್ಲಾದ್ ಅವರು ಮೈಸೂರು ಜಿಲ್ಲೆಯವರು. ಆಮೇಲೆ ಅದನ್ನ ಫಸ್ಟೇ ಕೊಟ್ಟಿದ್ರಲ್ಲ ಪೇಪರ್ಗ ಬಸವ ರಾಷ್ಟ್ರೀಯ ಪುರಸ್ಕಾರ ಮತ್ತು ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಗಳು ತಲಾ 10 ಲಕ್ಷ ರೂಪಾಯಿ ನಗದು ಒಳಗೊಂಡಿವೆ. ಉಳಿದುವೆಲ್ಲ 5 ಲಕ್ಷ ರೂಪಾಯಿ ಹೌದಲ್ಲ, ಅದೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ಇಷ್ಟು ನಿಮ್ಗೆ ಪ್ರಶಸ್ತಿಗಳ ಬಗ್ಗೆ ಅಂತ ಭಾಳ ಸಿಂಪಲ್ ಆಗಿತ್ತು, ಭಾಳ ಇಂಪಾರ್ಟೆಂಟು. ಮತ್ತು ನೀವು ಚೆಕ್ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟು. ಮತ್ತು ನಮ್ಮ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಭಾಳ ಕರೆಕ್ಟಾಗಿ ಗಮನಿಸ್ರಿ. ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಅತ್ಯಂತ ಪ್ರಮುಖವಾದದ್ದು ಅಂತ ಅಂದ್ರೆ ನಮಗಿಲ್ಲಿ ಎಲ್ಲ ನಾವೇನು 5ನೇ ಕ್ಲಾಸ್ಲಿಂದ ಹಿಡಿದು ಅಪ್ ಟು 10ನೇ ಕ್ಲಾಸ್ ತನಕ ಐತಲ್ಲ ಸಮಾಜ ವಿಜ್ಞಾನ ಮತ್ತು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ PUC ಅದ್ರಾಗೆಲ್ಲ ಏನು ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಎಲ್ಲ ಪ್ರತಿಯೊಂದಿಗೂ ಅಪ್ಡೇಟ್ ಮಾಡಿದ್ದೀವಿ. ಒಂದು ಸಲ ಬೇಕಾದರೆ ಪುಸ್ತಕ ಎಲ್ಲ ನೋಡ್ರಿ, ಇಲ್ಲಾಂದ್ರೆ ದ್ರೋಣಾಚಾರ್ಯ academy.comನಾಗೂ ನಿಮ್ಗೆ ಆನ್ಲೈನ್ ಮುಖಾಂತರಗೂ ಕಳಿಸ್ತಾರೆ. ಎಲ್ಲ ಬುಕ್ ಸ್ಟಾಲ್ನಾಗೂ ಐತಿ, ಕರೆಕ್ಟಾಗಿ ಗಮನಿಸ್ಬೇಕು. ಮತ್ತು ನೀಟಾಗಿ ಅವತ್ತೇ ಅಪ್ಡೇಟ್ ಮಾಡ್ಕೋಬೇಕು. ಯಾವುದೇ ಈಗ ಅಬೆಲ್ ಪ್ರಶಸ್ತಿ ಆಗಲಿ ಇಲ್ಲ ವಿಶ್ವ ಆಹಾರ ಪ್ರಶಸ್ತಿ ಆಗಲಿ ಇಲ್ಲ ರಾಮ್ಸರ್ ತಾಣಗಳಾಗಲಿ ಇಲ್ಲ ಪಂಪ ಪ್ರಶಸ್ತಿ ಆಗಲಿ ಇನ್ನು ಬೇರೆ ಬೇರೆ ಕ್ವಶನ್ ನೀವೇ ರೆಡಿ ಮಾಡ್ಕೋಬೇಕು, ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದರೆ ಕರೆಂಟ್ ಅಫೇರ್ಸ್ ಅವತ್ತೇ ನೋಡ್ಕೋಬೇಕು. ಮತ್ತು ಇನ್ನು ಬೇರೆ ಬೇರೆ ತರಗತಿಗಳು ಬರ್ತಾವೆ. ಮತ್ತು ನಿಮ್ಗೆ ಭೀಮ್ ರೆಡ್ಡಿ ಸರ್ ಸೈನ್ಸ್ನ ಸೀರೀಸ್ ವೈಸ್ ಮಾಡ್ತಾರೆ. ನೆಕ್ಸ್ಟ್ ಬರ್ತಾರೆ ಈಗ ಟೋಟಲ್ ಕಂಪ್ಲೀಟ್ ಆಗಿ ವಿಜ್ಞಾನದಲ್ಲಿ ನಮಗೆ ಬಯಾಲಜಿ ಆಗಲಿ ಕೆಮಿಸ್ಟ್ರಿ ಆಗಲಿ ಇಲ್ಲ ಫಿಸಿಕ್ಸ್ ಆಗಲಿ ಇಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಲಿ ಪ್ರತಿಯೊಂದೂ ಮಾಡ್ತೀವಿ ಅಂತ ಹೇಳಿದ್ರೆ ಸದ್ಯದಲ್ಲಿ ಬರ್ತಾರೆ. ಬಟ್ ಅಲ್ಲಿವರೆಗಿನ ಕರೆಂಟ್ ಅಫೇರ್ಸ್ ಆಗಲಿ ಇಲ್ಲ ನಮ್ಮ ಮಾರೇಗೌಡ ಸರ್ ಕ್ಲಾಸ್ ಆಗಲಿ ಮತ್ತು ನಮ್ಮ ಚಲವರಾಜು ಸರ್ ಕನ್ನಡ ಮಾಸ್ಟರ್ ಇದ್ರಲ್ಲಪ್ಪ ಅವ್ರದ್ದು ಕ್ಲಾಸಸ್ ಆಗಲಿ ಕರೆಕ್ಟಾಗಿ ನೀವು ಗಮನಿಸ್ಬೇಕಾಗ್ತದೆ. ನೀಟಾಗಿ ನೋಡ್ಕೇರಿ, ಭಾಳ ಇಂಪಾರ್ಟೆಂಟ್, ಕರೆಕ್ಟಾಗಿ ತಿಳ್ಕೋಬೇಕು. ಮತ್ತು ಕರೆಂಟ್ ಅಫೇರ್ಸ್ ಮಾತ್ರ ಒಂದೂ ಮಿಸ್ ಮಾಡಬಾರ್ರಿ. ನೀವು ಅವತ್ತೇ ಅಪ್ಡೇಟ್ ಮಾಡ್ಕೋಬೇಕು. ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು, ಬಾಯ್.